ನನ್ನ ಮನೆ ದಾವಣಗೆರೆಯಲ್ಲಿ ಮಹಿಳಾ ಸಮ್ಮೇಳನಕ್ಕೆ ಹೋಗಿದ್ದೆ. ಎಲ್ಲ ಮಕ್ಕಳು ಚಪ್ಪಾಳ ತಟ್ಟಿದ್ರೆ ಒಬ್ಬರಿಗೆ ಮಾತ್ರ ಸುಮ್ಮನೆ ಕೂತಿದ್ರು. ಏನಮ್ಮ ಚಪ್ಪಾಳ ತಕ್ಕವಲ್ಲ ಯಾಕಂತ ಕೇಳಿ, ನಿನ್ನ ಮಾತಿಗೆ ನಾ ಸತ್ರು ಚಪ್ಪಾಳ ತಕ್ಕಾಗಲ್ಲ ಯಾಕಂತ ಕೇಳಿ, ನಿನ್ನ ಮುಖ ನಮ್ಮ ಅತ್ತಿಗಿದ್ದಂಗೆ ಕಾಣಲ್ಲ. ನಿಮ್ಮ ಮಾತಿ ಮುಖ ಕಣ್ಣಾಗ ಆಗಲ್ಲ. ಹಂಗಿತ್ತ ಒಂದ್ಸಲ ಹೆಣ್ಮಕ್ಳು ಜೋರಾಗಿ ಚಪ್ಪಾಳ ತಕ್ಕ. ನಮ್ಮದು ಯಾದಗಿರಿ ಜಿಲ್ಲೆಯ ಭಾಷೆ, ಗುಲ್ಬರ್ಗ ಸೈಡ್ ನಮ್ಮದು. ಹುಬ್ಬಳ್ಳಿಗೂ ಮತ್ತು ಆ ಭಾಷೆ ಸ್ವಲ್ಪ ವ್ಯತ್ಯಾಸಗಳದಾವೆ ಅಂತ ಹೇಳಲ್ಲ. ಎಲ್ಲಿಂದ ಬಂದಿ ಅಂತ ನೀವು ಕೇಳ್ತೀವಿ. ನಮ್ಮ ಕಡೆ ಎಲ್ಲಿಂದ ಬಂದಿ ಅಂತ ನನಗೆ ಎಲ್ಲೇಶ್ ಬಂದಿ ಅಂತ ಕೇಳ್ತಾರೆ. ಎಲ್ಲೇಶ್ ಬಂದಿ ಅಂದ್ರೆ ಅವಾಗ ಏನಂತ ನಾ ಕಲ್ಲೇಶ್ ಬಂದೀನಿ ಅಂತ. ಕಲ್ಲೇಶ್ ಹಾಕೋದು ಹೋಗಿದೆ ಅಲ್ಲೇಶ್ವರ ಬಂದಿಲ್ಲ ಅಂತ ಹೋಗ್ಬಿಡ್ತಾರೆ. ಇದು ಯಾದಗಿರಿ ಜಿಲ್ಲೆಯ ಭಾಷೆಯ ವೈಶಿಷ್ಟ್ಯ. ಇನ್ನೂ ಕಲಬುರಗಿ ಬೀದರ್ ಕಡೆ ಹೋದ್ರೆ ಇನ್ನೂ ಬಹಳಷ್ಟು ವ್ಯತ್ಯಾಸಗಳು ಕಾಣಿಸ್ತಿದೆ. ಇಲ್ಲಿ ನಮ್ಮ ಸಂದೀಪ್ ಸರ್ ಅವರು ಸರ್ ಸಾಯಂಕಾಲ 7 ಗಂಟೆ ಬಂದು ಕರ್ಕೊಂಡು ಹೋಗ್ತೀವಿ ಅಂತಾರೆ. ನಮಗೇನು ಅನಿಸ್ಲಿಲ್ಲ. ಬೀದರ್ಗೆ ನಾವು ಸಾಯಂಕಾಲ 7 ಗಂಟೆ ಬಂದು ಒಯ್ತೀವಿ. ನಾವು ಸತಿ ಬಂದ್ರೆ ಒಯ್ಯಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ಬೇಕ ನಮ್ಮ ಕಡೆಗೆ ಒಯ್ತೀವಿ ಅಂತ ಆಯ್ತು ಅಂತ ಸುಮ್ಮನೆ. ಬೆಳಗಾವಿ ಕಾರ್ಯಕ್ರಮ ಕೂಡ ಹೋಗಿದ್ದೆ. ಅಲ್ಲಿ ಏನಾಗಬೇಕು, ನಿಮ್ ತಗೊಂಡು ಹೋಗ್ಲಿಕ್ಕೆ 4 ಮಂದಿ ಬರ್ತೀವಿ ಅಂದ್ರೆ ಈ ಥರ ಭಾಷಾ ವ್ಯತ್ಯಾಸಗಳು ಅದಾವ. ಉತ್ತರ ಕರ್ನಾಟಕ ಭಾಷೆ ಅದು ಸುಲಭದಂದ್ರೆ ಅಲ್ಲ ಬಂದ್ರೆ ಸುಮ್ಮನೆ ಯಾವ ಮಕ್ಕಳು ಮನೆ ತಾನೇ ಸುಮ್ಮನೆ ಕೂತ್ಕೊಂಡು ಕಾರ್ಯಕ್ರಮ ಕೇಳ್ತಾರೆ, ಅವರಿಗೆ ಸ್ವದೇಶಿ ಮೇಳದಲ್ಲಿ 500 ರೂಪಾಯಿ ಐಟಮ್ ನಿಮ್ಮ ಅಪ್ಪ ಅಮ್ಮ ಕೊಡಿಸ್ತಾರೆ. ಸುಮ್ಮನೆ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳಿಗೆ ಇವು ಪ್ರಾಣೇಶ್ವರ ಮಾತಾಡೋದಾಗ ನಾನು ಗಮನಿಸ್ತಿದ್ದೆ, ಜೋರಾಗಿ ನಗ್ತಿದೆ. ಎಷ್ಟೋ ದಿವಸ ಆಯ್ತು ನನ್ನ ಲೆಕ್ಕ ಅಷ್ಟು ಚಂದ ನಗ್ಲಾಕೈತಿ. ನಮಗೂ ಬೇಕು ಮನುಷ್ಯನಿಗೆ. ಅದಕ್ಕೆ ಇಡೀ ಒಂದು ಶಾಲೆ ಹೇಳ್ತಾರೆ ಏನಂತೇಳಿ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸಿ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸಿನಿ, ಆದರೆ ನಿಮಗೇನು ಗೊತ್ತೈತಿ ಆ ಬಳ್ಳಿ ಬೆಳೆಸಾಕ ನಾನು ಎಷ್ಟು ಕಣ್ಣೀರು ಸುರಿಸಿನ ಅಂತ ಹೇಳ್ತಾರೆ. ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ನೋಡಬೇಡ, ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗೆ ನೋಡಬೇಡ, ಕಣ್ಣೀರು ಹೊಳೆಯಾಗ ನನಗೆ ಈಜು ಬರೋದಿಲ್ಲ, ಮುಖದಾಗಿನಿಂದ ಒಮ್ಮೆ ನಕ್ಕು ಬಿಡಿ ಸನ್ನಿ, ನದಿ ಹೊಳೆಯಾಗ ನನಗೆ ಈಜು ಬರಬೇಕು, ನಾನು ಕೇಳಿಕೊಂಡು ಹೋಗ್ತೀನಿ ಅಂತ ಹೇಳಬೇಕು. ಇವು ಕನ್ನಡದ ಶಾಯರಿಗಳು. ಇನ್ನೊಂದು ಹಿಂದಿ ಶಾಯರಿಗಳು ಇದಾವೆ. ಜೀವನದಲ್ಲಿ ಯಾವಾಗ ಉತ್ಸಾಹದಿಂದ ಇರಬೇಕು ವಿಷಯ ಅಲ್ಲ. मतभेद पानी में पत्थर उसे भी कोई पीता है, मतभेद पानी में पत्थर उसे भी कोई पीता है, मत रहो जिंदगी में यूं उदास, तुम्हें देखकर भी कोई जीता है. ನಿಮ್ಮ ನೋಡಿ ಇನ್ನೊಬ್ಬರು ಜೀವನ ಮಾಡ್ತಾರೆ. ಎಲ್ಲಾಗಿರಬೇಕು ಕೆಲವೊಂದು ಎಕ್ಸಾಂಪಲ್ಗಳು ಅಷ್ಟೇ ಬರ್ತದೆ. ನಗಬೇಕು ಮನುಷ್ಯ. ಇವತ್ತು ನೀವೆಲ್ಲ ನಗೋದು ನೋಡಿ ಬಹಳ ಸಂತೋಷ ಅನಿಸ್ತದೆ. ನಮ್ಮ ಉತ್ತರ ಕರ್ನಾಟಕ ಭಾಷೆ, ಅದರ ಕಲ್ಯಾಣ ಕರ್ನಾಟಕ ಭಾಷೆ, ನಾವು ಬೆಂಗಳೂರು ಮಂದಿದ ಭಾಷೆ ಮತ್ತು ಭಾವನೆ ಎರಡು ಒಂದೇ ಇರ್ತದೆ. ಆ ಕಡೆ ಕಾರ್ಯಕ್ರಮ ಕೊಟ್ಟಿಗೆ ಹೋದ ಸಂದರ್ಭದಲ್ಲಿ ಒಂದು 10 ಗಂಟೆ ಲೇಟ್ ಆಗಿ ತಗೊಳ್ಳಿ ಸರ್, ಒಂದು 10 ಗಂಟೆ ಲೇಟ್ ಆಗಿ ಬರ್ತೀವಿ, ಓಕೆ ಅಂತ ಕೇಳ್ತೀವಿ. ಅದಕ್ಕೆ ಅಂತಾರೆ ಬೈ ಸರ್, ನಿಮಗಾಗಿ ನಾವು ಜಾತಕ ಪಕ್ಷಕ್ಕಾಗಿ ಯಾವ ತರಕಾಯ್ತು, ರಾಮನಿಗಾಗಿ ಶಬರಿ ಯಾವ ತರಕಾಯ್ತು ಆ ತರಕಾಯ್ತು ಅಂದ್ರೆ ಭಾಷೆ ಭಾವನೆ ಎರಡು ಒಂದೇ. ನಮ್ದಂಗೆ ಅವ್ರಂಗೆ ಭಾವನೆ ಇರ್ತದೆ, ಭಾಷೆ ಅಂತ ಬದಲಾವಣೆ ಆಗ್ತದೆ. ಇಲ್ಲಿ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಸಿಕ್ಕಾಕೊಂಡು ಒಂದ್ಸಲ ಸಿಕ್ಕಾಕೊಂಡ ತಕ್ಷಣ ನಿಮ್ಮ ಸಂಘಟನೆಗೆ ಫೋನ್ ಮಾಡಿದ್ವಿ ಸರ್, ಒಂದು 10 ಗಂಟೆ ಲೇಟ್ ಆಗಿ ಬರ್ತೀವಿ, ಓಕೆ ಅಂತ ಕೇಳಿದ್ವಿ. ಅದಕ್ಕೆ ಹೋದ್ರೆ ಬರೀ ಸರ್ ನಿಮಗೆ ಹಣ ಕಾಯ್ದಂಗೆ ಆಯ್ತು ಅಂತ ನಾನು ಕಡೆ ಉತ್ತರ ಕರ್ನಾಟಕ ಬಂದಿದ್ದೆ ಅಂತ. ಅದಕ್ಕೆ ಬೆಂಗಳೂರು ಮಂದಿ ಬಂದ ಒಂದು ವಿನಂತಿ ಮಾಡ್ಕೊಳ್ತೀವಿ, ದಯವಿಟ್ಟು ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ, ಒಂದು ವೇಳೆ ಭಾವನೆಗಳ ಕಡೆ ಗಮನ ಕೊಡಿ ಅಂತ ವಿನಂತಿ ಮಾಡ್ಕೊಳ್ತೀವಿ. ಬಹಳ ಚಂದ ಕಾರ್ಯಕ್ರಮಗಳಾಗೈತಿ. ಏನು ಸಂತೋಷ ಅನ್ಸಂದ್ರೆ ಭಾಷೆಯ ವ್ಯತ್ಯಾಸ ಆದಾಗ ಹಾಸ್ಯ ಪ್ರಸಂಗ ಸಿಗ್ತವೆ. ಎಂತೆಂಥ ಹಾಸ್ಯ ಪ್ರಸಂಗ ಸಿಗ್ತಾವ ಅಂತ ಹೇಳ್ತೀನಿ. ಈ ಕಡೆ ಸ್ವಲ್ಪ ಮರಾಠಿ ಮಿಕ್ಸ್ ಆಗ್ತದೆ, ಬೆಳಗಾವಿ ಆಯ್ತು ಹುಬ್ಬಳ್ಳಿ ಆಯ್ತು, ಸ್ವಲ್ಪ ಮಶ್ಕಿ ಮಾಡ್ತೇನೆ ಮಗನ ಅಂತ ಈ ಕಡೆ ಭಾಷೆ. ನಮ್ಮ ಕಡೆ ಎಲ್ಲ ಫುಲ್ ತೆಲುಗು ಮಿಕ್ಸ್ ಆಗಿ ಸ್ಟಾರ್ಟ್ ಆಗ್ತದೆ. ಆ ಕಡೆ ಸ್ವಲ್ಪ ಆಂಧ್ರ ಬಾರ್ಡರ್. ಈ ಆಂಧ್ರ ಬಾರ್ಡರ್ ಸಹಿತ ಕನ್ನಡ ಬರಲಿಲ್ಲ ಅಂತಂದ್ರೆ ಎಂತ ವ್ಯತ್ಯಾಸ ಆಗ್ತದ, ಈ ತೆಲುಗು ಬರಲಿಲ್ಲ ಎಂತ ವ್ಯತ್ಯಾಸ ಅಂತ ಹೇಳ್ತೀನಿ. ಮಂತ್ರಾಲಯ ಟೂರ್ ಹೊಂದಿದೆ, ಒಂದು ಪಿಕ್ನಿಕ್ ಅಂತ ಹೊಂದಿದೆ. ಗಂಡ ಹೆಂಡತಿ ಹೋಗಕ್ಕೆ ಒಬ್ಬರಿಗೆ ಆಂಧ್ರ ಯಾವ ಎದ್ದು ನಿಂತ ಸಂದರ್ಭದಲ್ಲಿ
ಕರ್ನಾಟಕದ ಒಬ್ಬ ಗಂಡ ಅಂದ ಆ ಹೆಣ್ಣು ಎದ್ದಿದ್ರ ಕೂಡಿಸ್ತಾನ ಇಲ್ಲಿ ಅಂದ್ರು ಆಕೆ ಭಾಷೆ ನಾನು ಕೇಳಿಲ್ಲ ನಮ್ಮ ಭಾಷೆ ಆಕೆ ಕೇಳಿಲ್ಲ ಆಕೆ ಏನನ್ನು ಕೇಳ್ತಾರೆ ಮತ್ತೆ ಅಪ್ಪ ತಕ್ಕ ಏ ಭಾಷೆ ಯಾವುದಾದ್ರೇನು ಹೆಣ್ಮಕ್ಳು ಬಂದಾಗ ಅಂತೇಳಿ ಆ ಹೆಣ್ಣು ಕೂಡ ಮನೆ ಅಂತ ನಾ ಹೇಳ್ತಿದ್ದೆ ಅಂತ ನಿಂದಿಸ್ತಾರೆ ಪಾಪ ಟ್ರೈನ್ ಮೂವ್ ಆಗಿತ್ತು ನೆಕ್ಸ್ಟ್ ಸ್ಟಾಪ್ ಬಂದ ತಕ್ಷಣ ಈ ಆಂಧ್ರ ಹೆಣ್ಣು ಕರ್ನಾಟಕ ರೆಡಿ ಕೇಳಿದ್ವಿ ಏನಂತ ಹೇಳಿ ಏವು ಅಂಡಿ ಅಂದ್ರು ಈಗ ನೋಡು ಗಾಳ ಕೂಡಿಸಿದ್ರೆ ಹಂಡೆ ಎಲ್ಲ ಕಟ್ಟಿಕೊಳ್ಳೋಣ ಅಂತ ಗಂಡ ಅಂತ ಸುಮ್ಕೂಡ ಅಮ್ಮಾಗೆಲ್ಲ ಮಾತಾಡ್ಕೋಬೇಡ ಅಂತ ಸುಮ್ಕು ನೆಕ್ಸ್ಟ್ ಸ್ಟಾಪ್ ಮಾತು ಕೇಳಿದ್ರು ಏವು ಅಂಡಿ ಅಂದ್ರು ಓಸ್ಕೊ ನಿಕ್ಕೆ ಕೈ ನೋಡಕ್ಕೆ ಗಂಡ ಹಂಗೆಲ್ಲ ಗಲೀಜ್ ಮಾತಾಡೋಣ ಸುಮ್ಕೂಡು ಸೀಟ್ ಕೊಟ್ಟದ ಮಸ್ತಾಗಿ ಮಾತು ಹಂಡೆ ಸುಮ್ಕೂಡ ಆಯ್ತು ನೆಕ್ಸ್ಟ್ ಸ್ಟೇಷನ್ ರಾಯಚೂರು ಬಂದ ತಕ್ಷಣ ಮಾತಿದ್ದೀವಿ ಆದ್ರೆ ಏನು ಏವು ಅಂಡಿ ಅದು ಈಗ ಕರ್ನಾಟಕದಲ್ಲಿ ತೆರಿಗೆ ಕೊಟ್ಟು ಯಾಕಂದ್ರೆ ಸೇರಿ ಶಿಕ್ಷಣ ಹೇಳಿದ್ರು ಅವಾಗಿಂದ ಕೇಳಕತ್ತೀನಿ ಅವಾಗಿಂದ ಎಲ್ಲ ಕಟ್ಟಿದ್ದೆ ರಂಡಿ ಅಂತಂದ್ರೆ ಇಲ್ಲಿ ಕೂತಾಳ ಈಕೆ ರಾಯಚೂರು ಅಂಡಿ ಈ ಕೈ ಕೂತಾಕಿ ಕೊಪ್ಪಳ ಅಂಡಿ ಅಲ್ಲಿ ಕೂತಾಕಿ ಬಳ್ಳಾರಿ ಅಂಡಿ ಸಾಕ ಬೇಗ ಹಾಲ್ಕಟ್ ಅಂಡಿ ಅಲ್ಲ ಇಷ್ಟ ಅಂದ ತಕ್ಷಣ ಗಂಡ ಅಲ್ಲಿ ನಾ ಕಾಲೇಜ್ ಹೋಗ್ಬಿಟ್ಟು ನಾ ನೀ ಯಾವಾಗ ಏನು ಮಾಡ್ತೀರ ಮತ್ತೆ ಆಮೇಲೆ ಈ ಗಂಡ ಬಂದ ಏನೋ ಮಾಡೋದು ಅಂತ ಅವಾಗ ಅಮ್ಮ ತಪ್ಪುಬೇಡ ಏವು ಅಂತಂದ್ರೆ ಏನೋ ಬೈಬಿಡೋದು ಯಾವುದು ಬಂತು ಅಂತ ಕೇಳಕ್ಕೆ ನಾನು ಹೇಳ್ತೀನಿ ಅಂತಂದಾಗ ಹೌದಾ ಅಂತಂದ ಜಗ ಆಗಿ ಸಮಾಪ್ತಿ ಆಗಿ ಬಂದ್ರೆ ಭಾಷೆ ವ್ಯತ್ಯಾಸ ನಮ್ಮ ಹಾಸ್ಯ ಸಿಕ್ತದೆ ಈ ಬೆಂಗಳೂರು ಮಂದಿ ಮೈಸೂರು ಮಂದಿ ನಮ್ಮ ಭಾಷೆಯೇ ಗೊತ್ತಾಗ್ತದೆ ಇನ್ನ ಈ ಹುಬ್ಬಳ್ಳಿಗೆ ಗೊತ್ತಾಗ್ತದೆ ನಮ್ಮ ಬಳಿ ಹುಡುಗ ಮತ್ತು ಹುಡುಗಿಯಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಪಾರ ಅಂತ ಕೆಲವು ಕಡೆ ಕೋರಿ ಅಂತ ಹುಡುಗಿ ಪಾರ ಮತ್ತು ಕೋರಿ ನಾ ಪಾರ ಏನೈತೆ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಬಾಸುಮಣಿ ಕೋರಿ ಜೊತೆ ಹೋಗ್ಯಾರ ಅಂತ ಈ ಭಾಷೆ ಏನು ಗೊತ್ತಾಗಬೇಕು ಅಳಿಯ ಫಸ್ಟ್ ಟೈಮ್ ಮಾವನ ಮನೆಗೆ ಬಂದ ತಕ್ಷಣ ಮಾಮದ ಎದಕ್ಕೆ ಬಂದಿ ಅಂತ ಅದೇ ಎದಕ್ಕೆ ಬಂದಿ ಅಂತ ಕೇಳ್ತಾನೆ ಅಂದ್ಕೊಂಡು ವಾಪಸ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದ ಅತ್ತಿ ಇದ್ದಾಗ ಒಳಗಿಂದ ಹೊರ ಬಂದು ಗಂಡ ಬೈದು ಅಳಿಯ ಮಾವನ ಮನೆಗೆ ಬಂದಾನ ಎದಕ್ಕೆ ಬಂದಿ ಅಂತ ಕೇಳ್ತಾರೆ ಬುದ್ಧಿ ಐತೆ ಅಂತಂದ ಇಷ್ಟ ಅಂದ ತಕ್ಷಣ ಮಾವಂದ ನಾ ಏನು ಅನ್ಬಾರ್ದು ಬಂದೀನಿ ಅವನಿಗೆ ಎದಕ್ಕೆ ಬಂದಿ ಅಂದ್ರೆ ಬಸ್ಸಿಗೆ ಬಂದೆ ಟೆಂಪೋಗೆ ಬಂದೆ ಜೀಪಿಗೆ ಬಂದೆ ನಾ ಈಗ ಅರ್ಥದ ಕೇಳಿದಂತ ಬಂದ್ರೆ ಅದಕ್ಕೆ ಭಾಷೆ ಭಾಳ ಮುಖ್ಯ ಆಗ್ತದ ಈ ಮೈಸೂರು ಬಂದಿ ಮಂದಿಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ತಿಳ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ ಒಬ್ಬ ಏನು ಮಾಡಿದ್ರೆ ಹುಬ್ಬಳ್ಳಿ ಹುಡುಗ ಮೈಸೂರು ಹುಡುಗಿ ಲಗ್ನಾಗೆ ಲವ್ ಮ್ಯಾರೇಜ್ ಅವ್ರ ಭಾಷೆ ನಮ್ಮ ಭಾಷೆ ಕೆಲವೊಂದು ಶಬ್ದಗಳು ಗೊತ್ತಾಗೋದಿಲ್ಲ ಏನು ಗೌರ್ಮೆಂಟ್ ಮನೆ ಪಡ್ಸಾಲೆ ಗೊತ್ತಾರೆ ಹುಬ್ಬಳ್ಳಿದು ಇವಾಗ ಮದುವೆ ಆಗಿದ್ರೆ ಗಂಡ ಮರುಮಗ ಎದ್ದು ಹೋಗಿ ಸ್ಟಾರ್ಟ್ ಮಾಡಿ ಮೈಸೂರಿಗೆ ಸಹಜವಾಗಿ ಕೇಳಿದ್ರು ಹೇಳಿದ್ವಿ ಎಲ್ಲಿಗೆ ಹೋಗ್ತಾ ಇಲ್ಲ ಅಂತ ಕೇಳಿದ್ವಿ ಮೈಸೂರು ಭಾಷೆ ಇವಾಗ ಟೈಲರ್ ಹೋಗ್ಬೇಕಾಗಿತ್ತು ನಮ್ಮ ಆಡ ಭಾಷೆ ದೊಡ್ಡಿಗೆ ಹೋಗೋದು ಅಂತ ನೋಡು ಟೆಂಪಲ್ಗುಡಿ ಟೆಂಪೇಣ ಅಂದೆ ದಂಡಿಗೆ ಹೋಗೋದು ಟೆಂಪೇಣ ಅಂತ ಟೆಂಪಲ್ಗುಡಿ ಟೆಂಪೇಣ ಅಲ್ಲ ಇದು ಆಗಿ ಗೊತ್ತಿಲ್ಲ ಈಗ ಯಾರು ನಾನು ಬರ್ತೀನಿ ಅಂದ್ರೆ ಬರೋದಕ್ಕೆ ತಿಳ್ಕೊಂಡು ಬರೋದು ಕೂಡ ಅವಾಗ ಅತ್ತೆ ನಮ್ಮ ಮನೆ ಕೂತ್ಕೊಂಡು ಬ್ಯಾಸ ಆಗಪ್ಪ ನಾನು ಬರ್ತೀನಿ ಅಂದ್ರೆ 2 ನಿಮಿಷ ಟೈಮ್ ಕೊಡು ಸೀರೆ ಮಾಡ್ಕೊಂಡು ಬರ್ತೀನಲ್ಲ ಇವಾಗ ನಾನು ಡಿಗ್ರಿ ಕೊಟ್ಟಿದ್ದೆ ಡೈರೆಕ್ಟ್ ಕೊಟ್ಟಿನಿ ಅಂತ ಹೇಳಿದಾಗ ಅವರು ಬಿದ್ದಿದ್ದು ಏನು ಭಾಷೆ ಗೊತ್ತಾಗಿಲ್ಲ ಅಂತ ಅದಕ್ಕೆ ಭಾಷೆ ವ್ಯತ್ಯಾಸ ಆದಾಗ ಅನೇಕ ರೀತಿಯಲ್ಲಿ ಹಾಸ್ಯ ಪ್ರಸಂಗಗಳು ಸಿಗ್ತಾವ ಅಂತ ಹುಡುಗರೆ ಇಲ್ಲಿ ನಾವು ಜಾಸ್ತಿ ಇಂಗ್ಲೀಷ್ ಓದ್ಕೊಳೋ ಅಂತ ಅಲ್ಲ ಜನ ನಾವೆಲ್ಲ ಅಪ್ಪ ಕನ್ನಡ ಅಭಿಮಾನಿಗಳು ವಿಷಯ ನಮ್ಗೆ ಇಂಗ್ಲೀಷ್ ಬರೋದಿಲ್ಲ ಪ್ರಾಣೇಶ್ವರ ಮಾತು ಹೇಳಿದ್ರು ಸಿಡ್ನಿ ಏರ್ಪೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಸಿಡ್ನಿ ಏರ್ಪೋರ್ಟಲ್ಲಿ ಇಳಿದಂಥ ಸಂದರ್ಭದಲ್ಲಿ ನಡೀತಾ ಹೋಗ್ತಾ ಇರಬೇಕಾದ್ರೆ ಮಾಮನಿ ರಶ್ಮಿ ಮೇಡಮ್ ಅವರು ನಮ್ಗೆ ವೆಲ್ಕಮ್ ಮಾಡ್ಕೋತ ಗಂಡನ ಜೊತೆ ಅವ್ರ ಗಂಡನ ಜೊತೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಸರ್ ನನಗೆ ಇಂಗ್ಲೀಷ್ ಬರೋದ್ರೆ ನಾವು ಒಳ್ಳೆಯ ನಾ ಹೇಳ್ಕೊಡ್ತೀನಿ ಅಷ್ಟು ಮಾತಾಡ್ತಾರೆ ಹೇಳಿ ಸರ್ ಹೆಂಗೆ ಮಾತಾಡ್ಬೋದು ಆಕೆ ಗಂಡಗೆ ಏನೋ ಹೂವು ಅಂತ ಅವ್ರು ಫೈನ್ ಅಂತ ಮತ್ತು ಅವ್ರಿಗೆ ತಿರ್ಗಾ ಕೇಳ್ತಾರೆ ಹೂವು ಅಂತ ನೀನು ನೀಟು ಅನ್ನೋದು ಇಷ್ಟ ಭಾಳ ಸಿಂಪಲ್ ಅಂತ ಹೇಳಿದ್ರೆ ಸಿಡ್ನಿ ಏರ್ಪೋರ್ಟ್ ಇಳಿದ ತಕ್ಷಣ ಗಂಡ ಹೆಂಡತಿ ನಗುವುದಕ್ಕೆ ಹೂ ಗುಚ್ಚ ಕೊಟ್ಟು ಸ್ವಾಗತ ಮಾಡಿದ್ರು ನಾನು ಇಂಗ್ಲೀಷಲ್ಲಿ ಮಾತಾಡೋದು ಹುಮ್ಮಸ್ಸಿಗೆ ಹೋಗಿ ಹೂವಾಗಿಂದ ತಿಳ್ಕೊಂಡು ಕಣ್ಣು ಮಿಸ್ಸಾಗಿ ಹೂವಾಗಿ ಬಂದೆ ಅವರು ಅಂದ್ರೆ ರಶ್ಮಿ ಹಸ್ಬೆಂಡ್ ಅಂದ್ರೆ ನಾನು ನೀಟು ಅಂದೆ ನಾನು ಅವ್ರಿಗೆ ನಮಸ್ಕಾರ ನನ್ನ ಹೆಂಡತಿ ಬಿಟ್ಟು ಅಂತ ಮಾಡಿ ಅಂತ ಅದು ಅರ್ಥ ಏನಂದ್ರೆ ನಮ್ಗೆ ಗೊತ್ತಿಲ್ಲ ಬಿಟ್ಟು ನಾನು ಬಿಟ್ಟು ಅಂತ ನಾನು ಹಾಕಿದ್ದೀನಿ ಮತ್ತೆ ಪ್ರಾಣೇಶ್ವರ್ ಬಂದು ಹೇಳಿದರು ಮಾಮನಿ ಜೋಶಿ ಇಂಗ್ಲೀಷ್ ಬರಲ್ಲ ಕಟ್ ಹೋಗ್ತಾರೆ ಅಂತ
ಇಂಗ್ಲೀಷ್ ಹೇಳಿ ಈ ಎಲ್ಲ ಆಗಲ್ಲ. ಅವರು ಆದಂಥ ಘಟನೆ ಹೇಳಿದ್ರು, ಅವರು ನಡ್ಕೊಂಡು ನಾವು ನಕ್ಕಿ ಬಂದ್ರೆ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಸಾಗಿಲ್ಲ ಬಂದ್ರೆ. ಯಾಕೆ ಬೇಸಾಗಲ್ಲ ಅಂದ್ರೆ ಬ್ರಿಟಿಷ್ ಕನ್ನಡ ಬಂದಿಲ್ಲ ಅಂತೇಳಿ ಬೇಸಾಗ, ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಸಾಗ ಬಂದ್ರೆ. ನಾನು ಇಂಗ್ಲೀಷಲ್ಲಿ ಡಲ್ ಇರ್ಬೋದು ಅಂದ್ರೆ ನಿಮ್ಮ ಮುಂದೆ ಎದೆ ಕಟ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಗ್ಲೀಷಲ್ಲಿ ಡಲ್ ಇದ್ರು ಕೂಡ ನಾನು ಚಿಕ್ಕವನಿದ್ದಾಗ ಇಡೀ ಸಾಲಿ ಫಸ್ಟ್ ಬರ್ತಾರೆ, ಇಡೀ ಸಾಲಿ ಫಸ್ಟ್ ಬರ್ತಾರೆ, ಇಡೀ ಸಾಲಿ ಫಸ್ಟ್ ಬರ್ತಾ ಇದೆ, ಉಳಿದವರೆಲ್ಲ ಆಮೇಲೆ ಬರ್ತಾ ಇದ್ರು. ಸಾಲಿ ಫಸ್ಟ್ ಬರ್ಬೇಕಂತ ಓದಬೇಕಂತಿಲ್ಲ, ಯಾವ ಫಸ್ಟ್ ಬರ್ಬಿಡ್ತೇನೆ ಸಾಲಿ ಫಸ್ಟ್ ಬಂದಿಲ್ಲ. ಮಾಸ್ಟರ್ ದಿವಸ ಹೇಳುತ್ತೆ ನಮ್ಮ ಹೋಗುವಾಗ, ಇವಾಗ ನಿಮಗೆ ಸಾಲಿ ಫಸ್ಟ್ ಬಂದಾಗ ನಾವು ಭಾಳ ಖುಷಿಯಾಗಿ ಬಿಡ್ತಿದ್ದೆ. ಯಪ್ಪ ನಮ್ಮ ಸಾಲಿ ತಕೊಂಡು ಓಡಿ ತುಂಬ ಎಲ್ಲ ಹೋಗ್ಬೇಕು ತಿರ್ಗಾಡ್ತಿದ್ದು. ರಿಸಲ್ಟ್ ಬಂದು ನಿಮಗೆ ಥರ್ಡ್ ಕ್ಲಾಸ್ ಅಂದ್ರೆ ಮಾಸ್ಟರ್ ಬೈತಿದ್ರು, ಯಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದು ಒಂದು ದಿವಸ ಥರ್ಡ್ ಕ್ಲಾಸ್ ಬಂದು ಏನಾಯ್ತು ಹೋಗ್ತಾರೆ. ಈ ಥರ ವಾತಾವರಣದಲ್ಲಿ ಹೇಳಿದ್ರಿ ನಮಗೆ ಭಾಳ ಬರ್ತಾ ಇತ್ತು. ನಮ್ಮವ್ರು ಹೇಳಿಬಿಟ್ಟು ಬಡ್ಕೊಂಡಾಗ ಇದ್ದೀವಿ, ದೊಡ್ಡ ದೊಡ್ಡ ಕನಸು ಕಾಣಕ್ಕೆ ಹೋಗೋಣ, ಸಣ್ಣ ಕನಸು ಕಾಣಂತಿದ್ವಿ. ಆದ್ರೂ ಒಂದು ದಿವಸ ನಾವು ಇಟ್ಕೊಂಡು ದೊಡ್ಡ ಕನಸು ಕಾಣಿಬಿಟ್ಟೆ. ನಮ್ಮವ್ರು ಹೇಳಿ ಯಾವಾಗ ಕನಸಿನಲ್ಲಿ ಏನು ಕಂಡಿದ್ರೆ ಒಂದು ಕಾಲು ಭೂಮಿ ಮೇಲೆ ಇತ್ತು, ಇನ್ನೊಂದು ಕಾಲು ಚಂದ್ರ ಮೇಲೆ ಇರ್ತಂಗೆ. ನಾವು ಐದು ಕೂತ್ಕೊಳ್ಳೋಣ ಅಂತ ಊರು ಕನಸು ಕಾಣಕ್ಕೆ ಹೋಗೋಣ. ಯಾಕಂದ್ರೆ ನಿನ್ಗೆ ಹೇಳಿದ್ರೆ ಹೋಗ ಚೆಡ್ಡು ಹೆಂಗೆ ಮಾಡ್ತೀನಿ ಕೇಳಿ. ಈ ಥರ ವಾತಾವರಣದಲ್ಲಿ ನಡೆದ ಕೆಲವೊಂದು ಇವೆಲ್ಲ ನಾವೆಲ್ಲ ಮೀಡಿಯಂ ಕ್ಲಾಸ್. ಇವತ್ತು ನಮ್ಮ ಸಮೀಪವರು ಒಂದು ಚಲೋ ಹೋಟೆಲ್ದಾಗೆ ಸ್ಟಾರ್ ಹೋಟೆಲ್ ಅವೆಲ್ಲ. ಆ ಸ್ಟಾರ್ ಹೋಟೆಲ್ದಾಗ ಮೀಡಿಯಂ ಕ್ಲಾಸ್ ನಮಗೂ ಉಪಯೋಗ ಇಲ್ಲ. ಅವು ಗಾಳಿ ನೆತ್ತಿಗಿರ್ತಾವೆ, ಒಳ ಮಾರ್ಗಂಡೆ ಇನ್ನೊಬ್ಬರು ಹೆಸರು ಬರ್ಬೋದು ನಮ್ಗೆ, ಅಷ್ಟು ನೆತ್ತಿಗಿರ್ತಾವೆ, ಒಳಗೆ ಹೋಗ್ಬಿಡ್ತೀವಿ ನಾವು. ಮತ್ತೆ ಅವ್ರಿಗೆ ರೂಪ ಇದ್ದವ್ರಿಗೆ ಫೋನ್ ಮಾಡಿ ಕರ್ಸ್ಕೊಂಡು ಹೇಳದಲ್ಲಿ ಇದ್ದವ್ರಿಗೆ ಬೆಳೆಸ್ಕೊಂಡು ಆಯ್ತು ಅಂತಂದು ಎದ್ದು ಸಾವರ್ಸ್ಕೊಂಡು ಚಾ ತಗೊಂಬಂದು ಒಂದು ಆಯ್ತು ಬಿಸಿನೀರು ಚೇ ಸ್ಟಾರ್ ಹೋಗ್ಬೋದು ಸರ್, ನಾವು ಏನು ಮಾಡಿಲ್ಲ ನೀವು ಮಾಡ್ಬೇಕಂತ. ಹೆಂಗೆ ಇದು ಹಾಲಿನ ಪುಡಿ ಇರ್ತದೆ, ಹಾಲಿನ ಪುಡಿ ಕಳಿಸೋರು, ಬಿಸಿನೀರ ಸಕ್ಕಿ ಕಳಿಸೋರು, ಚಾ ಪುಡಿ ಕಳಿಸೋರು, ಹಿಂಗೆಲ್ಲ ಮಾಡ್ಕೊಂಡು ಕುಡಿಬೇಕು ನೋಡೋಣ. ನೀವು ನೀರು ಮಾಡಲ್ಲ ಸ್ಟಾರ್ ಹೋಗ್ಬೋದು ಹಿಂಗೆ ಇರ್ಕೊಂತಾರೆ. ಮತ್ತೇನು ಬೇಕಂತ ಕೇಳ, ನನಗೆ ಮೆಣಸಿಗೆ ಕಳಿಸ್ಬೇಕು ಇಲ್ಲ, ನನಗೆ ಮೆಣಸಿಕಾಯಿ ಬಿಡಿ, ಸ್ಟೌವು, ಕಡಾಯಿ, ಮೆಣಸಿನಕಾಯಿ, ಕಡ್ಲಿಟ್ಟು ತಂದಿಟ್ಟಂದ್ರೆ 5 ಮೆಣಸಿನಕಾಯಿ ಕೊಂಡು ಮೆಣಸಿನಕಾಯಿ ಮಾಡಿದ್ರೆ ಕೂಡ ಅದಕ್ಕೆ ಬೇಡ ಪತ್ತೆ ಕಳಿಸ್ಬಿಟ್ಟೆ. ಇವೆಲ್ಲ ಯಾಕೆ ಕೇಳ್ತೀರಿ? ಇವೆಲ್ಲ ನಮ್ಮ ಅನುಭವ, ನೀವು ಅನುಭವಿಸಿರ್ತೀರಿ. ಈಗ ನೋಡಿ ದೊಡ್ಡ ದೊಡ್ಡ ಮಾಲು ಸ್ಟಾರ್ ಹೋಗ್ತಾರೆ ಏನಾಗ್ತವ್ರಿ. ಈಗ ನಾವು ನಳ ಬಿಟ್ಟು ಚಾರ್ಜ್ ಮಾಡ್ತವ್ರಿ, ಅವ್ನು ನಳ ಏನಂದ್ರೆ ಸ್ಕ್ಯಾನರ್ ಸಿಸ್ಟಮ್, ಈಗ ಮುಟ್ಬಿಟ್ಟು ನೀರು ಬಿಡ್ತಾವೆ. ಒಂದೊಂದು ಕಡೆ ಒಂದೊಂದು ಸಿಸ್ಟಮ್ ಅಲ್ಲಿ ಮಾಲ್ ಹೋದ್ರೆ ಕೆಲವು ಕಡೆ ಹಿಂಗೆ ಮುಟ್ಟಿ ಬಾಡಿ ಸೋದ ಏನು ಸಿಗಲ್ಲ, ಕಾಲಾಗಿಟ್ಟಿರ್ತಾರ ಹೊತ್ತು ಕಾಲ ಹೊಟ್ಟು ಅವ್ರು ನೀರು ಬರ್ತಾವೆ. ಎಷ್ಟು ಬರೀತಿ ಕೈಯೇ ಕೊಡೋದು ನಮ್ಮ ಕಡೆ ಬಾಡಿ ಬರ್ತಾರೆ, ಇಷ್ಟೇ ಕಾಲು ಬಾಡಿ ಕೈಯೇ ಅಲ್ಲಿ ಒಂದು ಕಾರ್ಬೋರ್ಡ್ ಸಿಸ್ಟಮ್ ಹಿಂಗೆ ಮ್ಯಾಚ್ ಶಾಪ್ ಓಪನ್, ಕೆಳಗೆ ಕಾಲು ಕಾಣು ಓಪನ್ ಕೆಳಗೆ ಮಾತು ಕೇಳ್ತಿರ್ತ. ನಾನು ಶೌಚಾಲಯಕ್ಕೆ ಹೋಗಿ ಕೂತೀನಿ, ಕೂತ ತಕ್ಷಣ ಬಾಸ್ ಬಂದ ನಮಸ್ಕಾರ ಏನು ನಾವು ಇನ್ನೇನು ಮಾತಾಡ್ಸಾಕಿಲ್ಲ ತಿಳ್ಕೊಂಡು ನಾನು ನಮಸ್ಕಾರ ಅಂದೆ. ಮತ್ತೇನು ಹೇಳ ಏನಿಲ್ಲಪ್ಪ ನಾನು ಹೆಂಗೆ ನಡೋದು ಅಲ್ಲ ನೀನು ಹೆಂಗೆ ನಡೋದು ನಾನು ಹಂಗೆ ನಡೋದು. ಏನ್ತಿ ಮಕ್ಕಳು ಅಂದ ಮನೆಯಾಗ ಅಂದೆ ನಾನು ಇಷ್ಟು ಚೆನ್ನಾಗ ಒಮ್ಮೆ ಏನು ಸ್ವಲ್ಪ ಫೋನಿನಲ್ಲಿ ಬಾಜುದಾಗ ಎಲ್ಲ ಕೂತಾಡ್ಕೊಳಕ್ಕೆ ನಾನು ಅವ ಫೋನಿಗೆ ಮಾಡಿದ್ರೆ ನನಗೆ ಗೊತ್ತದು ಬದಿಗೆ ಬಿಟ್ಬಿಟ್ಟಿರಿ. ನಮಗಿದೆಲ್ಲ ಇಂಗ್ಲೀಷ್ ಕೊಳ್ಳಾಡಿದ್ರಿ, ಪೈಖಾನೆ ಟೈಲೆಟ್ ಇದೆಲ್ಲ ಗೊತ್ತಾಗ್ತವೆ. ರೆಸ್ಟ್ ರೂಮ್ ಅಂತ ಹೇಳ್ತಾರೆ, ರೆಸ್ಟ್ ರೂಮ್ ನಮ್ಗೆ ಗೊತ್ತಿಲ್ಲ. ಯಾ ಸೂಸು ಹೋಗೋದ ಟೈಲೆಟ್ ಹೋಗೋದ ರೆಸ್ಟ್ ರೂಮ್ ಅಂತ ನಮ್ಗೆ ಗೊತ್ತಿಲ್ಲ. ಹೋಗಿ ನಾನು ರೂಮ್ಗೆ ಮಕ್ಕಳು ಗಿಡ ಬಂದು ಮಾಡಿ ಸರ್ ಪ್ಲೀಸ್ ನೀವು ಏನು ಅನ್ನಕ್ಕೆ ಭಾವಿಸೋದ್ರಿಂದ ನಿಮ್ಮ ರೆಸ್ಟ್ ರೂಮ್ ಯೂಸ್ ಮಾಡ್ಬೋದಾ? ನಾನು ನನ್ನ ರೂಮ್ಗೆ ಪೈಖಾನೆ ಇಲ್ಲ, ನಾನು ಬರೀ ಯೂಸ್ ಮಾಡಲ್ಲ. ಏನು ಇಲ್ಲ ಇಲ್ಲೇ ಮಾಡಲ್ಲ ನಾನು ಇಷ್ಟೊಂದು ಈ ಕಡೆ ಮಾಡಿ ಯಾಕೆ ಮಾಡೋಣ? ಏ ಸರ್ ಹೆಂಗಂತೀರ ನೀವು ಸಂಕೋಚಿಸಿದ್ರೆ
ಸಾಧ್ಯ ಆಗ್ತದೆ, ಆಸೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇಲ್ಲಿ ಬಹಳ ಜನ ಹೆಣ್ಮಕ್ಳು ಬಂದಿದೆ. ಹೆಣ್ಣು ಮಕ್ಕಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದ್ರೆ ದಯವಿಟ್ಟು ನಿಮ್ಮ ಗಂಟೆ ಉಳಿಯೋದು ಮಾಡಬಾರ್ದು. ಬಹಳ ಜನ ಉಳಿತಾ ಇರ್ತೀವಿ. ಇಡೀ ವಿಶ್ವದಾಗ ಗಂಡು ಉಳಿದ್ರೆ ಭಾರತ 3ನೇ ಸ್ಥಾನದಾಗ, ಇಂದೋರ್ ಫಸ್ಟ್ ಸ್ಥಾನದಾಗ ಅಂತ ಇಂಡಿಯಾದಾಗ. ಅದರ ಸ್ಥಾನ ಹುಬ್ಬಳ್ಳಿ ಧಾರವಾಡ ಅಂದ್ರೆ ನಮ್ಮ ನಂಬಿಕೆ ಮತ್ತೆ ಇಲ್ಲ. ಹೊಡಿಬಾರ್ದು, ಬೈಬಾರ್ದು. ಗಂಡು ಬೈತಾರೆ ಭಾಳ ಜನ, ಹೊಡೆಯಕ್ಕೆ ಕೆಲಸ ಗಂಡು ಬೈತಾರೆ. ಏನಕ್ಕೆ ಬೈತಾರೆ? ಏನು ಬುದ್ಧಿಲ್ಲ ಅಂತ ಬೈತಾರೆ. ದಯವಿಟ್ಟು ಗಂಟೆ ಬುದ್ಧಿಲ್ಲ ಅಂತ ಬೈಯಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಬುದ್ಧಿರ್ತದೆ. ನಿಮ್ಗೆ ಅನ್ಸರಿ ನಾ ಏನು ನಮ್ಗೆ ತಾವು ಮಾತಾಡ್ಬೇಕಾದ್ರೆ ನಮ್ಮ ಇವು ಯಾಕೆ ತಿಳ್ಕೊಳ್ಳೋಣ ಹೋಗ್ಬೇಕಲ್ಲ ಆಸಕ್ತಿ ಭಾಳ ಶಾರ್ಪ್ ಇದೆ. ಅದಕ್ಕೆ ಹೇಳಕತ್ತೀನಿ, ಎಲ್ಲ ಗಂಡ ಆಯ್ತು ಒಂದು ಮನೆಗೆ ಹೋಗಿದೆ. ಮನೆಗೆ ಹೋದಂತ ಸಂದರ್ಭ ಲೈನ್ ನಿಂತಿದ್ರೆ ಡಿಜೆ ಸೌಂಡ್ ಆಪರೇಟ್ ಮಾಡೋದು ಏನಾಗ್ತದೆ, ಡಿಜೆ ಆಪರೇಟ್ ಮಾಡಿದಂಥ ಸಂದರ್ಭ ಸೌಂಡ್ ಜಾಸ್ತಿ ಆಪರೇಟ್ ಮಾಡಿದಂಥ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡಿ ಅವ್ರಿಗೆ ಖುಷಿ ಬರ್ತದೆ, ಖುಷಿ ಆಗ್ತದೆ. ಎಲ್ಲ ಗಂಡ ಆಯ್ತು ನಿಂತ ಯಾರು ಡ್ಯಾನ್ಸ್ ಮಾಡೋರು, ಅವ ಸೌಂಡ್ ಆಪರೇಟ್ ಮಾಡೋದು ಸಿಟ್ಟು ಬಂದ್ಬಿಡ್ತದೆ ಡಿಜೆ ಆಪರೇಟ್ ಮಾಡಿ. ಈಗ ಎಲ್ಲ ಗಂಡ ಆಯ್ತು ಹೀಗೆ ನಿಲ್ಲೋದು ಎಮ್ಮಿ ದೇಶಕ್ಕೆ ಹೋಗಿ ಎಲ್ಲ ಇಷ್ಟು ತಂದ ತಕ್ಕ ಇದ್ದ ಗಂಡಂದ್ರೆಲ್ಲ ತಮ್ಮ ಹೆಂಡತಿ ಕರ್ಕೊಂಡು ಊಟಕ್ಕೆ ಹೋದಾಗ ಬಹಳ ಶಾಂತಿ ಇದೆ. ಇಲ್ಲೆಲ್ಲ ನೀವು ನಮ್ಮ ಸಂದೇಶ ಎಲ್ಲ ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಗಮನ ಕೇಳಿ, ಯಾವ ಕೆಲಸ ಹೋಗೋದು ಮಾತು ಕೇಳೋದ್ರಾಗ ಒಂದು ಚಿಕ್ಕ ಹುಡುಗಿ ನಿಮ್ಮ ಮಾತನ್ನು 5 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾರೆ. ಒಬ್ಬ ಯುವತಿ ನಿಮ್ಮ ಮಾತನ್ನು 15 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿಯಾಗಿರ್ತಾರೆ. ಒಬ್ಬ ಮಹಿಳೆ ನಿಮ್ಮ ಮಾತನ್ನು 30 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ತಾಯಿಯಾಗಿರ್ತಾರೆ. ಒಬ್ಬ ಸ್ತ್ರೀ ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಒಂದು ಪಾಲಿಸಿದ್ರೆ ಆಕೆ ಖಂಡಿತವಾಗಿ ಕಿವಿಡಿಯಾಗಿರ್ತಾಳೆ. ಬಹಳ ಜನ ಹೇಳ್ತಿರ್ತಾರೆ, ನಿಮ್ಮ ಅನುಭವ ಹೆಂಗೆ ಹೇಳಕ್ಕಾಗ್ತದ? ಹೌದಾ? ಇದೇ ಹಾಸ್ಯ ಕೇಳುವಂತ ಶಕ್ತಿ ಬಂದ್ರೆ ನಾವೇನೋ ಗೊತ್ತಿಲ್ಲ. ಹೆಣ್ಮಕ್ಳ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಂಗಿಲ್ಲ. ಒಂದು ಮಾತು ಗಂಡಸಾಗಿ ಕಿವಿಯೊಟ್ಟು ಕೇಳಿ, ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ. ನೆನಪಿಗಳು ಎಕ್ಸಾಂಪಲ್ ಸಮೇತ ಹೇಳ್ತೀನಿ ನಾನು. ಸ್ವದೇಶಿ ಮೇಳಕ್ಕೆ ಹೊರಗೆ ಬರುವಂತ ಸಂದರ್ಭದಲ್ಲಿ ಮಕ್ಕಳನ್ನು ಬೇಕಾದ ಬಾಸುಮಣಿ ಆಂಟಿ ಹತ್ರ ಬಿಟ್ಟು ಬರ್ತಾರೆ. ಗಂಡ ಬಿಟ್ಟು ಹೋಗಿದೆ, ಈ ಗಂಡದ ನಾವು ಸಿಗ್ತೀನಿ ಹೋಗ ಅಂತಿರ್ತಾರೆ. ಹೋಗ್ಬಿಡ್ತಾರೆ. ಹಾಸ್ಯನ ಹಾಸ್ಯವಾಗಿ ಸ್ವೀಕರಿಸಿ ಮತ್ತೇನಿಲ್ಲ. ಒಂದು ಹೆಣ್ಣು ಮಕ್ಕಳಿಗೆ ಈ ಮಾತಾಡಕ್ಕೆ ಇಷ್ಟಪಡ್ತೀನಿ, ಜಾಸ್ತಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡೋದ್ರಿಂದ ಹೆಲ್ತ್ ಭಾಳ ಸುಧಾರಿಸ ನಿಮಗೆಲ್ಲ ಬರ್ತದೆ. ಜಾಸ್ತಿ ಹೆಣ್ಮಕ್ಳು ನಿದ್ದೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್, ಲಕ್ವ, BP, ಶುಗರ್ ಯಾವುದೂ ಆಗೋದಿಲ್ಲ. ನಿಮ್ಮ ಗಂಡಿಗೆ ಅದಾಗುತ್ತೆ ಬಾಬಾದು ಏನ್ ಮಕ್ಕಳು ಅಂತಂದ್ರೆ ಇವರು ಹಾಸ್ಯವಾಗಿ ಸ್ವೀಕರಿಸೋದು ಯಾಕೆ ಹೇಳಬೇಕು ಅಂತಂದ್ರೆ ನಮ್ಮನೆ ಮನೆಗೆ ಗಂಡ ಇಟ್ಟಿರೋ ಜಗಳ ಇರ್ತಂದ್ರೆ ಅದು ಜಗಳ ಇದ್ರೆ ನಮಗೆ ಯಾವಾಗ ಪ್ರೀತಿ ಮಾಡ್ಕೊಂಡ್ರ ಯಾವಾಗ ಅಂತಂದ್ರೆ ಒಬ್ಬ ಸುಖವನ್ನು ಹುಡುಕೊಂಡು ದಿನ ಸುಖವನ್ನು ಹುಡುಕೊಂಡು ಹೊರಟ ಸಂದರ್ಭದಲ್ಲಿ ದುಃಖ ದಾರಿಯಲ್ಲಿ ನಿಂತಿರ್ತಾರೆ. ಎಲ್ಲಿ ಹೋಗ್ತಾ ಇದೆಯಾ ಅಂತ ನಾ ಸುಖ ಹುಡುಕೊಂಡು ಹೊಂಟಿನ ನನ್ನೂ ಕರ್ಕೊಂಡು ಹೋಗ್ಬೇಕು ದುಃಖ. ನಿನ್ನೆ ಕರ್ಕೊಂಡು ಹೋದ್ರೆ ಏನ್ ಗೊತ್ತಾಗ್ತದ? ಅದು ಹೇಳಿದ ದುಃಖ ನಾನ್ ಜೊತೆ ಇದ್ರೆ ಸುಖದ ಅನುಭವ ಆಗ್ತಿದ್ರೆ ಸುಖದ ಅನುಭವ ಆಗಿಲ್ಲ ಅಂತ ಹೇಳ್ತಾರೆ. ಗಂಡ ಹೆಂಡತಿಗಳು ಸಣ್ಣ ಸಣ್ಣ ಕೆಲವು ಮಾತಿಗೆ ಜಗಳ ಆಗ್ತದೆ ಸರ್. ನಮ್ಮ ಮನೆಯಾಗ ನಮ್ಮ ಹೆಂಡತಿಗೆ ಮಾಡಿ ಜಗಳ ಆಯ್ತು. ನಾನು ಹೇಳ್ತಂದು ಏನ್ ಮಾಡಿ ಊಟ ತಂದು ರೊಟ್ಟಿ ಮಾಡಂದೆ, ಇಲ್ಲ ಚಪಾತಿ ಮಾಡಿ ನೋಡೋಣ. ಮತ್ತೆ ಯಾಕೆ ಕೇಳಿದೆ? ಮದುವೆ ಸ್ವಾಮಿ ಕೇಳ ಕೇಳ ಕೇಳಿದ್ರೆ ನನ್ನ ಮನಸ್ಸಿಗೂ ನಾ ಮಾಡ್ತೀನಿ ಸರ್. ಇದು ಅಡಿಗೆ ಬೇಡ ನಾನು ನಿಮ್ಗೆ ನಾನು ಟಿಫನ್ ಮಾಡ್ಕೊಂಡು ಎದ್ದು ಹೋಗ್ಬಿಡ್ತೇನೆ. ಆಯ್ತು ಅಂತ ಚಾಲೆಂಜ್ ಮಾಡಿ ಏನೋ ರಾತ್ರಿ ಜಗಳದಾಗ ನೆನಪಿಗೆ ಮುಂಚೆನೆ 10 ಗಂಟೆ ಆಗ್ಯದ, ಏನು ಮಾಡಕ್ಕೆ ಎದ್ದು ಮಾಡಲ್ಲ. ನಾನು ಸ್ವಾಭಿಮಾನಿ ಸ್ವದೇಶಿದಾಗ ನಾನು ಹೋದೆ ಅಡಿಗೆ ಮನೆಯಾಗ ನೋಡಿದೆ, ಬ್ರೆಡ್ ಇಟ್ಟು ಬ್ರೆಡ್ ತಗೊಂಡೆ, ರೋಸ್ಟ್ ಮಾಡ್ಕೊಂಡೆ, ಫ್ರೆಂಡ್ಸ್ ಹೇಳಿದೆ, ಹಸಿರು ಕಾಲ ಚಟ್ನಿ ಇಟ್ಟು ಹಚ್ಕೊಂಡು ತಿಂದ್ಬಿಟ್ಟೆ. 10 ಗಂಟೆ ಬಂದು 11 ಗಂಟೆ ಬಂದು ಕೇಳಿದ್ರು, ಇಲ್ಲಿ ನಿಂದಿಟ್ಟಿದ್ದೇನೆ ಇಲ್ಲಿ
ನಾನು ಹೇಳ್ತೇನೆ 10 ಹಣದಾಗ ನೀನು ನನ್ನ ಜೊತೆ ಮಾತಾಡೋ ಇಲ್ಲದೆ ಅಂತಂದ್ರೆ ನೋಡಿ ನಾನು ಅವ್ರ ಮನೆಗೆ ಹೋಗ್ತಾನೆ ನನಗೆ ಭಾಳ ಖುಷಿ 1 2 3 4 5 6 7 8 9 ಇನ್ನೊಂದು ನೀ ಕಣ್ಕಳಿ ಅವ್ರ ಮನೆಗೆ ಹೋಗ್ತಿರ್ತಾನೆ 9 ಮೇಲೆ 9 9:45 ಸುಮ್ಮನೆ ಅರ್ಧ ಗಂಟೆಗೆ ಮಾತಾಡೋದು ಅರ್ಥ ಮಾಡಿ ಈ ಸಂತೋಷ ಇವಾಗ ಮನೆಯಲ್ಲಿ ಇರ್ತಕ್ಕಂಥ ಹಾಸ್ಯ ಬಂದಿದೆ ನಮ್ಮ ಸಂಗೀತ ಸರ್ ನೋಡಿದ ತಕ್ಷಣ ನೆನಪಿಗೆ ಬರ್ತದ ದೊಡ್ಡವ್ರು ಇರ್ತಾರೆ ದೊಡ್ಡವ್ರ ಗಂಡ ಹೆಂಡತಿ ನೋಡಿ ಜಗಳ ಬೈಲಿ ಅಂತ ಸರ್ ನೋಡಿ ದೊಡ್ಡವ್ರು ಮಾತು ಕೇಳ್ತಾರೆ ಆದಷ್ಟು ದೊಡ್ಡವ್ರು ಏನ್ ಮಾಡ್ತಾರೆ ಗಂಡಿಗೆ ಬುದ್ಧಿವಾದ ಹೇಳ್ತಾರೆ ಹೆಂಡತಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಮದುವೆಗೆ 10 ವರ್ಷ ಹಿಂದೆ ಜಗಳ ಆಡ್ತಿರ್ಬೋದು ಹೊಂದಾಣಿಕೆ ಮಾಡ್ಕೊಂಡು ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ತಿಳಿಯೋದಾಗಿರುತ್ತೆ ಮದುವೆ ಆದ್ಮೇಲೆ 10 ವರ್ಷ ಆದ್ಮೇಲೆ ಏಟು ಸಾಕಾಗಿರುತ್ತೆ ಗಂಡ ನನ್ನಂಗೆ ಕಳೆದುಕೊಳ್ಳೋದು ರಾತ್ರಿ ಮನಸ್ಸಿನ ಮಾತು ಮಾಡ್ಕೊಳತ್ತಾಗ ಜಗಳ ಮಕ್ಕಳ ಇಷ್ಟು ಅಗಲಿಕಿನ ಮಾಡ್ಕೊಡೋದು ಅವ ಗಂಡ ಬಾಡಿಗೆ ಮಾಡಿ ಮಾಡ್ಕೊಂಡು ಮಾಡ್ಕೊಡ್ತಾರೆ ಮನುಷ್ಯ ಹೊಡ್ಕೊಂಡು ಮಾಡ್ಕೊಡ್ತಾರೆ ಯಾಕೆ ಮನುಷ್ಯ ಹೊಡ್ಕೊಂಡು ಮಾಡ್ಕೊಡ್ತಾರೆ ರೈತರಿಗೆ ಉಸಿರಾಟ ಜಾಸ್ತಿ ಈಗ ಉಸಿರು ಬಿಟ್ಟಾಗೆಲ್ಲ ಮುಂದಕ್ಕೆ ಹೋಗ್ತದೆ ಉಸಿರಾಗೆಲ್ಲ ವಾಪಸ್ ಹೋಗ್ಬಿಡ್ತಾನ ಉಸಿರಾಟ ಮುಂದಕ್ಕೆ ಹೋಗೋದು ವಾಪಸ್ ಹೋಗೋದು ಮುಂದಕ್ಕೆ ಹೋಗೋದು ವಾಪಸ್ ಹೋಗೋದು ಅಷ್ಟೇ ಸೀರಿಯಲ್ ಅಂತ ಕೂಡ ಆಕ್ಸಿಡೆಂಟ್ ಅದು ವಾಡಿಗಳು ಮತ್ತು ವಾಪಸ್ ಮಾಡ್ಕೊಡೋದು ಕೆಳಗಂಟ ಮಕ್ಕಳಿಗೆ ಸಾಧ್ಯ ಯಾಕೆ ಅಂತಂದ್ರೆ ಕಾಲಕ್ಕೆ ತೀರ್ಕೊಂಡ್ಬಿಡ್ತಾರೆ ಇವು ಬದುಕಿನಲ್ಲಿ ಸಹಜವಾಗಿ ಇದ್ದು ಬಂದರೆ ಜಗಳಗಳು ಇರಬೇಕು ಹೊಂದಾಣಿಕೆಯನ್ನು ಭಾಳ ಮುಖ್ಯ ಆಗ್ತದೆ ಬರೀ ಒಂದು ಸಣ್ಣ ಕಥೆಯನ್ನು ನಾನು ಮುಗಿಸಿ ಲೈಫ್ ಕೂಡ ಹೊಂದಾಣಿಕೆಗಳು ಯಾಕೆ ಮುಖ್ಯ ಆಗ್ತದೆ ಗಂಡ ಹೆಂಡತಿಗಳು ಅಂತಂದ್ರೆ ಏನಾಗ್ತದ ಗಂಡ ಬಡವ ಇದ್ದ ಏನು ಒಂದಿವ್ಸ ಕೇಳಿದ್ರು ಏನಕ್ಕೆ ನನ್ನ ಕೂದಲು ಭಾಳ ದಟ್ಟವಾಗಿ ಬೆಳೆದವ ನನ್ನ ಕೂದಲು ಭಾಳ ದಟ್ಟವಾಗಿ ಬೆಳೆದವ ಒಂದು ಬಾಸಿಗೆ ತಂದು ಕೊಡಲ್ಲ ತಂದುಕೊಂಡೆ ಗಂಡ ಅಂತ ಕಣ್ಣೀರು ಹಾಕ್ಕೊಡು ಎಂತ ಹುಚ್ಚಿದ್ದೀನಿ ನಾನು 1 ವರ್ಷ ಆಯ್ತು ಕೈ ಕಟ್ಟಿದಂತ ವಾಚ್ ಕೆಟ್ಟೋಗ್ಯದ ಶೆಲ್ಲಾಸ ನನ್ನ ದುಡ್ಡಿಲ್ಲ ನಿನಗೆ ಬಾಸಿಗೆ ಏನು ತಂದುಕೊಂಡೆ ಅಂತ ಇಷ್ಟು ತಂದ ತಕ್ಷಣ ಏನು ಸುಮ್ಮನೆ ಆದ್ರು ಗಂಡ ಹೆಂಡತಿ ಮಾಡ್ಕೊಂಡ್ರು ಬೆಳಿಗ್ಗೆ ಹುಬ್ಬಳ್ಳಿ ಬಜಾರ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗಂಡೆ ಮನವರಿಕೆ ನನ್ನ ಹೆಂಡತಿ ಜೀವನ ಏನೂ ಕೇಳಿಲ್ಲ ಪಾಪ ಅವರು ಇವತ್ತು ಕೇಳಿಲ್ಲ ಒಂದು ಬಾಸಿಗೆ ತಗೊಂಡಾಯ್ತು ಅಂದ್ಕೊಂಡು ಹುಬ್ಬಳ್ಳಿ ಹಿರಿಯ ಅಂಗಡಿಗೆ ಹೋಗಿ ಕೆಟ್ಟು ವಾಸನೆ ಮಾಡಿದ ಎಷ್ಟು ಕಾಕಷ್ಟು ಮಾಡಿ ಒಂದು ಬಾಸಿಗೆ ತಗೊಂಡು ಮನೆಗೆ ಬಂದ ಹೆಂಡತಿ ಕೊಡ್ಲಿಕ್ಕೆ ಅಂತ ಹೋಗ್ತಾನ ಹೆಂಡತಿ ತೆಗೆಯಲ್ಲಿ ಕೂದಲಿಲ್ಲ ಗಂಡ ಅಂದ ಕೂದಲು ಏನ್ ಮಾಡಿ ಅಂತ ಕೇಳಿದ ಅದಕ್ಕೆ ಹೇಳ್ತಿರಲ್ಲ ನಿನಗೆ ವಾಚ್ ಇಲ್ಲ ಅಂತ ಹೇಳಿದಲ್ಲ ನಾನು ಕೂದಲ ಮಾಡಿ ನನಗೆ ವಾಚ್ ಕಲಿದೆ ಅಂತ ಹೇಳಿದ ಇದು ಗಂಡ ಹೆಂಡತಿಗಳು ಜೀವನ ಹೊಂದಾಣಿಕೆ ಬಹಳ ಮುಖ್ಯ ಆಗ್ತದೆ ಒಂದು ಎಕ್ಸಾಂಪಲ್ ಅಷ್ಟ ಬಂದ್ರೆ ಯಾಕೆ ಹೇಳಬೇಕಂದ್ರೆ ಗಂಡ ಹೆಂಡತಿ ಇತ್ತೀಚೆಗೆ ಅವಿಭಕ್ತ ಕುಟುಂಬಗಳ ಕಡೆಗೆ ಅವೆಲ್ಲ ಸಮಸ್ಯೆ ಅವಿಭಕ್ತ ಕುಟುಂಬಗಳಿಲ್ಲ ಗಂಡ ಹೆಂಡತಿ ಜಗಳ ಆಡಿದ್ರೆ ಇನ್ನೊಬ್ಬರು ರಮಿಸೋದಿಲ್ಲ ಇದನ್ನೇ ಹೇಳು ಯಾರ ಮನೆಗಿಲ್ಲ ಜಗಳ ಅಂತ ಇಬ್ಬರು ಸಮಾಧಾನ ಪಡಿಸೋದಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಎಲ್ಲರೂ ಸಿಟಿ ಸೇವೆ ಆಗೈತಿ ಅದಕ್ಕೊಂದು ಈಗ ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಾರೆ ಮರಗಳು ಊರಲ್ಲೇ ಉಳಿದು ಬಿಟ್ಟು ಹೊಲಗಳು ಸಿಟಿ ಸೇವೆ ಅಂತ ಹೇಳ್ತಾರೆ ಮರಗಳು ಊರಲ್ಲೇ ಉಳಿದು ಬಿಟ್ಟವು ಹೊಲಗಳು ಸಿಟಿ ಸೇವೆ ಅಂತ ಹೇಳ್ತಾರೆ ಅದ್ರಾಗ ಇತ್ತೀಚೆಗೆ ಹಳ್ಳಿ ಊರುಗಳು ನೋಡ್ತೀವಿ ವೃದ್ಧಾಶ್ರಮಗಳಾಗಿದ್ದಾವೆ ಮಕ್ಕಳು ಅವ್ರು ತಂದೆ ತಾಯಿ ಕಾಯ್ತಿರ್ತಾವ ನಮ್ಮ ಮಕ್ಕಳು ಯಾವಾಗ ಬರ್ತಾರೆ ಕಾಯ್ತಿರ್ತಾರೆ ನಾವು 2 ದಿವಸಕ್ಕೆ ಹಬ್ಬಕ್ಕೆ ಹೋದಾಗ ಮಾಡಿ ಜಾಸ್ತಿ ಹೊತ್ತು ನಾವು ಮೊಬೈಲಲ್ಲಿ ಇರೋದು ತಂದೆ ತಾಯಿ ಜೊತೆ ಕೂಡ ಮಾತಾಡಂಗಿಲ್ಲ ಒಬ್ಬ ಬಹಳ ದುಡ್ಡು ಗಳಿಸಿದ ಸ್ವಲ್ಪ ಆರಾಮ ಕಟ್ಟಿದಂಗೆ ಆಯ್ತು ದವಾಖಾನಿಗೆ ಬಂದ ತಕ್ಷಣ ಡಾಕ್ಟರ್ ಒಂದು ಚೀಟಿ ಬರ್ಬೇಕಂತ ಏನಿಲ್ಲ ತಮ್ಮ ನಿಮ್ಗೆ ಆರಾಮ ಆಗ್ತದ 4 ದಿವಸ ತಂದೆ ತಾಯಿ ಜೊತೆಗೆ ಇದ್ದದ ನಿಮ್ಗೆ ಆರಾಮ ಆಗ್ತದೆ ಚೀಟಿ ಬರ್ಕೊಡೋದು ಡಾಕ್ಟರ್ ತಂದೆ ತಾಯಿಗಳ ಬಹಳ ಜನ ಹೋಗುವಂತ ಕಟ್ಟುವ ನಮ್ಮ ಮ್ಯಾಲ ಬಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಸ್ಬೇಕಾಗ್ಯದ ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಬೇಕಾಗ್ಯದ ಯಾಕೆ ಹೇಳ್ತಂದ್ರೆ ಒಬ್ಬ ತಂದೆ ಇಬ್ಬರು ಮಕ್ಕಳು ಚೆನ್ನಾಗಿ ಬೆಳೆಸಿದ ಓದಿಸಿದ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು ಒಂದು ದಿವಸ ತಂದೆ ಫೋನ್ ಮಾಡಿದ ಏನಂತೇಳಿ ಮಗನೇ ಇಬ್ಬರು ಮಕ್ಕಳಿದ್ರಲ್ಲ ಬಂದ್ಬಿಡಪ್ಪ ಅಂತ ಯಾಕೆ ಕೇಳ ನಿಮ್ಮವ್ವ ತೀರ್ಕೊಂಡಳು ಬಂದ್ಬಿಡಪ್ಪ ಅಂತ ಈ ಮಾತನ್ನು ಕೇಳಿಸ್ಕೊಂಡು ಸಣ್ಣ ಮಗ ಬಂದ ದೊಡ್ಡ ಮಗ ಬರಲಿಲ್ಲ ಸಣ್ಣ ಮಗ ಬಂದ ದೊಡ್ಡ ಮಗ ಬರಲಿಲ್ಲ ತಂದೆ ಕೇಳಿದ ದೊಡ್ಡ ಮಗ ಪಾತ್ರ ಬಹಳ ಹೋಗೈತು ನೀ ಬಂದಿ ಅಣ್ಣ ಯಾಕೆ ಬರಲಿಲ್ಲ ಅಪ್ಪ ಅಣ್ಣ ಬರ್ತಾನೆ ಬಿಡ್ತಾನೆ ಗೊತ್ತಿಲ್ಲ ಆದ್ರೆ ಒಂದು ಮಾತು ಹೇಳಿದ ಏನು ಕೇಳಿದ ಈಗ ಅಮ್ಮ ಸತ್ತಲ್ಲ ನೀನು ಅಪ್ಪ ಸತ್ತ ನಾನು ಹೋಗ್ತೀನಿ ಅಂತ ಹೇಳಿದ ಈ ಮಾತನ್ನು ಕೇಳಿಸಿಕೊಂಡಂತ ತಂದೆ
ಮನೆಗೆ ಹೋಗಿ ಗುಂಡು ನೋಡ್ಕೊಂಡು ತೀರ್ಕೊಂಡ್ಬಿಟ್ಟ. ಗುಂಡು ನೋಡ್ಕೊಂಡು ತೀರ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಪತ್ರ ಬಂದಿದ್ದ, ನಾನು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟೆ, ಸಂಸ್ಕಾರ ಕೊಡಲಿಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಕೂಡ ಬಹಳ ಮುಖ್ಯ ಆಗ್ತದೆ. ಅಂದ್ರೆ ನಾವೆಲ್ಲ ಇಂಥ ಕಾರ್ಯಕ್ರಮಗಳು ಬರೋದ್ರಿಂದ ಏನಾಗ್ತದೆ ಅಂತಂದ್ರೆ, ನೀವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತೀವಿ, ನಮ್ಗೆ ಅಂತಾನೆ ಇಲ್ಲ, ಆದ್ರೆ ಲೈವ್ ಕಾರ್ಯಕ್ರಮ ನೋಡೋದು ಮಜಾನೇ ಬೇರೆ. ಯಾಕಂದ್ರೆ ನಾನು ಜನರಿಗೆ ಸೇರ್ತೀನಿ, ನಾನು ಜನರಿಗೆ ಊಟ ಮಾಡ್ತೀನಿ, ನಾನು ಜನರಿಗೆ ತಿರುಗಾಡ್ತೀನಿ, ಅದೆಲ್ಲ ಹೋಗ್ಬಿಟ್ಟು ಮೊಬೈಲ್ ಬಂದಾಗ ಎಲ್ಲ ಹೋಗ್ಬಿಟ್ಟದ. ಮೊಬೈಲ್ ಆನ್ಲೈನ್ ಆಗಿದೆ ಬಂದ್ರೆ ಮನುಷ್ಯತ್ವ ಆಫ್ಲೈನ್ ಆಗಿಬಿಟ್ಟು ಅಬ್ಸರ್ವ್ ಮಾಡಿ. ಎಲ್ಲಾದ್ರೂ ಎಕ್ಸಿಡೆಂಟ್ ಆಯ್ತು ಅಂತ ತಿಳ್ಕೊಂಡು ವಿಡಿಯೋ ಮಾಡ್ತೀವಿ, 108 ಫೋನ್ ಮಾಡೋದು ಬರೀಕಟ್ಟು ಎಲ್ಲಾದ ಪರಿಸ್ಥಿತಿ ನಾವು ಇದೀವಿ ಹೋದ್ರೆ ಮೊಬೈಲ್ ಎಷ್ಟು ಒಳ್ಳೇದು ಅಂತ ಕೆಟ್ಟದಲ್ಲ ಅಂತ ನಿಮ್ಗೆ ಗೊತ್ತು. ನಾ ಏನು ಹೇಳೋಕ್ಕಾಗಿಲ್ಲ. ಮೊದಲೆಲ್ಲ ಕೈ ಇಸ್ಕೊಂಡು ಮನೆಗೆ ಬರ್ತೀವಿ, ಮೊದಲೆಲ್ಲ ಕೈ ಇಸ್ಕೊಂಡು ಮನೆಗೆ ಬರ್ತೀವಿ. ಈಗೆಲ್ಲ ಮೊಬೈಲ್ ಇಕ್ಕಂತಾನೆ ಬರ್ತಾರೆ, ಮೊಬೈಲ್ ಇಕ್ಕಂತಾನೆ ನೋಡಿ. ಈಗ ಹುಬ್ಬಳ್ಳಿ ಅಂತ ಹೋಗಿ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಸಿಗ್ತವೆ, ಯಾರ ಮನೆಗೆ ಯಾವ ಅಂತ ಕೇಳಿ ಒಬ್ಬ ಮೊಬೈಲ್ ತಿಕ್ಕೆ ತನ್ನ ಮನೆಗೆ ಬಾಗಿ ಹೋಗಿಲ್ಲ, ಮನೆಗೆ ಹೋಗಿಲ್ಲ, ಬೇರೆ ಮನೆಗೆ ಹೋಗಿಲ್ಲ. ಆಕಿ ಆ ಮನೆ ಒಳಗೆ ಹೋಗಿ ಕೊಡ್ತಾನಲ್ಲಿ ಆಕಿ ಮೊಬೈಲ್ ಟಿಕೆಟ್ ಕೊಡ್ತಾರ, ಬಾತ್ರೂಮ್ ನೋಡಿ ಕಂಡಿಲ್ಲ, ಯಾರ ಮನೆಗೆ ನೋಡಿಲ್ಲ, ಆಕಿಗೆ ಮೊಬೈಲ್ ಟಿಕೆಟ್ ಚಾ ಮಾಡೋ ಮಾತು, ಅದು ಮೊಬೈಲ್ ಟಿಕೆಟ್ ಚಾ ತಗೊಂಡ್ಬಂದು ಚಾ ತಗೊಂಡ್ಮೇಲೆ ನೋಡ್ತೀವಿ ಯಾರು ಬಂದಾಗ ಏನು ಅಂತ ಈ ಇವ್ರು ನೋಡ್ಕೊಂತ ಕೊಟ್ಟಾಳ. ಆ ಟೈಮ್ನಾಗ ಹೋಗ್ಸಂಗ ಹೋದ ನಾವು ಅವ್ರು ಮೊಬೈಲ್ ಟಿಕೆಟ್ ಅಂತ ಬಂದ. ಇವಾಗ ಚಾ ಕೊಡೋದು ತಗೊಳೋದು ಬಿಟ್ಟು ತಾನ ಬೇರೆ ಮನೆಗೆ ಬಂದಿಟ್ಟು ಡಬ್ಬ ಇದೆಯಪ್ಪ ಆಮೇಲೆ ಬರ್ತಾರೆ ಕೇಳಿದ ಹೀಗಾಗಿ ಮೊಬೈಲ್ ಅದ್ರಾಗ ಸ್ಟೇಟಸ್ ಕಾಣ್ಬೋದಾಗಿದೆ ಮೊಬೈಲ್. ನೀವು ಸ್ಟೇಟಸ್ ಇಡೋದಂದ್ರೆ ಏನು ಅನಾಹುತ ಬರಕಂಗಿಲ್ಲ. ಸ್ಟೇಟಸ್ ಇಡೋದಂತ ಫೋಟೋಗಳು ತಗೊಳಕತ್ತೀರಿ, ಎಲ್ಲಿ ರಿಸ್ಕ್ ಫೋಟೋಗಳು ತೆಗೆದ ಜೋಗ್ ಫಾಲ್ಸ್, ದೊಡ್ಡ ಬಿಲ್ಡಿಂಗ್, ದೊಡ್ಡ ಅನಾಹುತ ಆಗಿರ್ತಾರೆ. ತಂದೆ ತಾಯಿ ಒಮ್ಮೆ ಮಗ ಇದ್ದ ಮಗಳಿದ್ದ ಫೋಟೋ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಫಾಲ್ಸ್ ನದಿ ಇರ್ತಕ್ಕಂಥ ಸಂದರ್ಭ ಅವ್ರ ಪರಿಸ್ಥಿತಿ ಏನಾಗೋ ವಿಚಾರ ಮಾಡ್ತಾರೆ. ಅದ್ರಾಗ ಇತ್ತೀಚೆಗೆ ಸ್ಟೇಟಸ್, ನಿಮ್ಮ ಸ್ಟೇಟಸ್ ಎಂದು ನಿಮ್ಗೆ ಗೊತ್ತದಲ್ಲ, ಇನ್ನೊಂದೇನು ಗೊತ್ತಾಗಕ್ಕೆ ಅವಶ್ಯಕತೆ ಇಲ್ಲ. ನೀವೇನು ಇದೆಯಲ್ಲ ನಿಮಗೆ ಗೊತ್ತದಲ್ಲ, ಅದನ್ನ ತೋರಿಸಿ ಏನು ಮಾಡಬೇಕು. ನೀವು ಸುಖವಾಗಿದ್ದೀರಿ ಅಂತ ತೋರಿಸೋದೇ ಇಲ್ಲ. ಸುಖವಾಗಿ ಇಲ್ಲಕ್ಕೆ ಜಾಸ್ತಿ ಖರ್ಚಾಗಿರೋದು, ನೀವು ಸುಖವಾಗಿ ಇದ್ದೀವಿ ಅಂತ ತೋರಿಸೋಕೆ ಅಲ್ಲಿ ಜಾಸ್ತಿ ಖರ್ಚಾಗ್ತದೆ. ನೆನಪಲ್ಲಿ ಇಟ್ಕೊಬೇಕಾಗ್ತದೆ. ಸ್ಟೇಟಸ್ ಅದ್ರಾಗ ಹೆಣ್ಮಕ್ಳು ಸ್ಟೇಟಸ್, ಅದು ಹಬ್ಬಗಳನ್ನು ನೋಡ್ಬೇಕು, ನವರಾತ್ರಿ ಟೈಮ್ ನೋಡ್ಬೇಕು. 9 ದಿವಸ 9 ಸೀರೆ, ಒಂದು ದಿವಸ ಬೆಳಿ ಸೀರೆ, ಒಂದು ಸ್ಟೆಂಪ್ ಸೀರೆ, ಒಂದು ದಿವಸ ಹಸಿರು ಸೀರೆ, ವಿಜಯವಾಣಿ ಪ್ರಜಾವಾಣಿ ಅಂತ ಪತ್ರಿಕೆ ಕೊಡೋದು ಅಂತ ನೋಡಿ ವಸ್ತು ಮನೆಗೆ 9 ದಿವಸ ಸೀರೆ ಕೊಡ್ತಾರೆ. ಗಂಡನ ಹತ್ತ ದಿವಸ ಅದು ರಾಯಗಡಿನ ಇಟ್ಕೊಂಡು ನಮ್ಮ ಹಿಂಗೆ ಇಟ್ಕೊಂಡು ಇವೆಲ್ಲ ವ್ಯತ್ಯಾಸಗಳು ಆಗ್ತದೆ. ಅಂದರೆ ಪ್ರಾಣೇಶ್ವರದಾಗ ಮೊಬೈಲ್ ಬಳಕೆ ಕೂಡ ಸರಿಯಾದ ರೀತಿಯಲ್ಲಿ ಆಗಬೇಕು. ನಾನು ಆಗಲೇ ಹೇಳಿದೆ, ನನ್ನ ಜೀವನದಲ್ಲಿ ಭಕ್ತಿಗೆ ಬಹಳ ದೊಡ್ಡ ಸ್ಥಾನ ಕೊಟ್ಟಿದ್ದೇನೆ. ಮೊದಲೇ ಒಂದು ನನ್ನ ಹೆಸರಾಗಿ ನಮ್ಮ ಅವಶ್ಯಕ ಅವರಿಂದ ಈ ಆಸೆ ಕ್ಷೇತ್ರಕ್ಕೆ ಬಂದೆ. ಅವರಿಂದ ನಾನು ಆಸೆ ಕ್ಷೇತ್ರಕ್ಕೆ ಬಂದೆ. ನಾನು ಬಹಳ ಬಡ್ಕೊಂಡೆ ಬೇಡಂತವ ಅಕ್ಕಿ ಕೊಡ್ಕೊಂಡು ಅನ್ನ ಮಾಡಿಕೊಂಡು ಊಟ ಮಾಡೋದೇ ಕೆಪಾಸಿಟಿ ನಮ್ಗೆ ಶಕ್ತಿ ಇದ್ದಿಲ್ಲ. ನಮ್ಗೆ ಬಹಳ ಕಷ್ಟ ಇತ್ತು. ರೊಟ್ಟಿ ಪಲ್ಯ ಇಟ್ಟು ಬಂದ್ರೆ ಯಾವುದೋ ಕಾಡ್ಬಿಡಿ ಯಾಕೆ ನೀರು ಹಾಕೊಂಡು ಊಟ ಮಾಡಿಬಿಡ್ತೀವಿ. ಅಷ್ಟು ಕೆಟ್ಟ ಬಡತನ ನಾವು ಉಳಿದೀವಿ. ನಾವು ನಮ್ಮ ತಾಯಿ ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ನಮ್ಮ ತಾಯಿ ಸಾಕಿ ಬೆಳೆಸ್ಕೊಂಡು ಹೋದ್ರೆ ನಾನು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ನಾವು ಒಬ್ಬಂತ ಭಾವಿಸ್ಕೊಳ್ತೀನಿ. ಯಾಕಂದ್ರೆ ನಮ್ಮ ತಾಯಿ ಆ ರೀತಿ ಬೆಳೆಸಿದ್ರು. ತಾಯಿ ಮಾತು ಒಳ್ಳೆಯ ಭಾಳ ದೊಡ್ಡದ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳೋದು ಭಾಳ ದೊಡ್ಡದ ಅಂತಂದ್ರೆ ಈಗ ಏನಾಗಿದೆ, ಈಗೆಲ್ಲ ಬೆಳೆದಿರ್ತಾರೆ, ಭಾಳ ವ್ಯತ್ಯಾಸ ಆಗ್ತದೆ. ಒಂದು ಊರಿ ಗಾಡಿಗಿತ್ತ ಒಬ್ಬ ಸಂಗೀತಗಾರ ತಗೊಳ್ಳೋದು ಬಾರಿಸೋ ಸಂದರ್ಭದಲ್ಲಿ ಕೂರಿಗೆ ಒಂದು ದಿವಸ ಬಂದು ಮುಂದೆ ಇರ್ತಿರ್ತಾರೆ. ಸಂಗೀತಗಾರ ಕೇಳಿ ಅವ್ರ ದಿವಸ ಅದು ನಾ ತಬಲ ಬಾರಿಸುವಾಗ ದಿವಸ ಮುಂದೆ ಬಂದಿರ್ತಿಲ್ಲ, ನಿನಗೇನು ಗೊತ್ತದ, ಸಂಗೀತ ಗೊತ್ತ, ರಾಗ ಗೊತ್ತ, ತಾಳ ಗೊತ್ತ ಅಂತ ಕೇಳ್ತಾರೆ. ಅದಕ್ಕೆ ಆ ಗುರಿ ಹೇಳ್ತಂತ, ನನಗೆ ಸಂಗೀತ ಗೊತ್ತಿಲ್ಲ, ರಾಗ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ನೀನು ತಬಲ ಏನು ಭಾಷೆ ಗೊತ್ತಿಲ್ಲ, ತಬಲ ಜ್ಞಾನ ಇರುವ ಜನ್ಮ ನನ್ನ ತಾಯಿ ಗೊತ್ತ ಅಂತ ಹೇಳ್ತಾರೆ. ಎಲ್ಲ ಅದ್ಭುತವಾದಂಥ ಮಾತುಗಳು ಬರ್ತಾ ಇತ್ತು. ಇವೆಲ್ಲ ಕಂಡುಕೊಂಡು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಅಂತ ನಾವು ಅನ್ಕೊಂಡಿರಲಿಲ್ಲ. ಒಂದಿವ್ಸ ದುಬೈದಿಂದ ಫೋನ್ ಬಂತು, ಆಮೇಲೆ ದುಬೈಗೆ ಒಂದು ಕಾರ್ಯಕ್ರಮ ಕೊಡ್ತಾರೆ. ನಾನು ಭಾಳ ಸಂತೋಷ, ಕಣ್ಣಾಗಿ ನೀರಿತ್ತು. ಬಸ್ ಚಾರ್ಜ್ ದುಡ್ಡಿಲ್ಲ ವ್ಯಕ್ತಿಗೆ ವಿಮಾನದಲ್ಲಿ ಹೋಗ್ತೇನೆ ಅಂತೇಳಿ ಸಂತೋಷ ಆಗುತ್ತೆ. ನಮ್ಮ ಊರು ಅತಿ ಊರು ಇಡೀ ಹಳ್ಳಿ ಜನರನ್ನು ಸನ್ಮಾನ ಮಾಡಿದೆ. ನಮ್ಮ ಊರೊಳಗ ವಿದೇಶದಲ್ಲಿ ಕಾರ್ಯಕ್ರಮ ಕೊಡ್ತಾರೆ. ನನ್ನ ಹೆಂಡತಿ ನಾವೇನು ಟ್ರೈನಿಂಗ್ ಲೆಕ್ಕ ಆರತಿ ಮಾಡಿ ತಿರುಗಿ ಹೆಚ್ಚಿ ಆಕೆ ಮಾಮ ಏನಿರ್ತಂದ್ರೆ ಈ ಅಮರನಾಥ ಹೋಗ್ತಾರೆ ನೋಡಿ,
ಒಂದು ಬಂದ ಇಲ್ಲ ನಮ್ಮ ಕೆಲಸ ಇದ್ದಿಲ್ಲ. ನಾನೇ ಬರ್ತೀನಿ ಬಾಗಿಲು ನನ್ನ ಕೆಲಸ ನಾ ಮಾಡ್ತೀನಿ ಅಲ್ಲೇ. ನಾನು ತಿರುಗಾಯ್ತು ಎಲ್ಲ ಮಾಡಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ ಹೋದೆ. ವಿಮಾನ ನಮ್ಮ ಕಡೆಗೆ ಅಪರೂಪ, ನಿಮ್ಮ ಹುಬ್ಬಳ್ಳಿ ಸರ್ ಈಸಿ ಆಗ ನಮ್ಮ ಕಡೆಗೆ ಅಪರೂಪ. ದೇವ್ರಂತ ವಿಮಾನ ಬರ್ತೀನಿ ನಾನು ಮುಂದೆ ಇಂಥ ವಿಮಾನ ಹೋಗ್ತೀನಿ ಅಂತ ಕಡೆ ಸಂತೋಷದಿಂದ ಮೆಟ್ಟಲು ಹತ್ತ ಸ್ಟಾರ್ಟ್ ಮಾಡಿ ಅರ್ಧ ಮೆಟ್ಟಲು ಆದ್ರೂ ಸಂತೋಷ ಇದ್ರೆ ಭಯ ಆಗಿ ಕಡ್ಬೇಕಾಗಿತ್ತು. ನಾನು ಏನು ಭಯ ಸಾಯ್ತಲ್ಲ ಈ ವಿಮಾನ ಮ್ಯಾಲ ಹಾಕೊಂಡ್ರೆ ನೋಡ್ರಿ, ಬಸ್ನಾಗ ಟ್ರೈನಾಗ ಆಕ್ಸಿಡೆಂಟ್ ಆದ್ರೆ ಹೆಣ ಕಂಡುಬಿಡ್ತಾವೆ. ವಿಮಾನ ಮ್ಯಾಲ ಹಾಕೊಂಡ್ರೆ ಹೆಣ ಸದ್ಯ ಸಿಗಲ್ಲ. ಅದೇ ಅನಿಸಿಕೆಯಿಂದ ಹೋದೆ. ಏಟಿಗೆ ಸುಂದರವಾದ ಕನಸಾಗಿ ನಿಂತಿದ್ರು. ನೋಡಿದೆ, ಮನಸ್ಸು ನೆರವೇರಿಸಿಬಿಟ್ಟ. ನೀವು ವಿಮಾನ ಆಗಲ್ಲ, ಇಂಥ ಹೆಣ್ಮಕ್ಳಿಗೆ ಓಡಾಡಕ್ಕೆ ಗಂಡಸಾಗಿ ನಾನು ಕೊಡಬೇಕು. ನಾನೇ ಬೇಯಿಸ್ಕೊಂಡು ಹೋಗಿ ನಾನು ಸೀಟಿ ಕೂತೆ. ಕೂತ ತಕ್ಷಣ ಕಣ್ಣು ಮುಚ್ಚಿದೆ. ಯಾರೋ ಬಂದು ಭುಜ ಕಟ್ಟಾಗೆ ಕಟ್ಟಾಗಿ ನೋಡಿದೆ. ನಾನು ಲಸಿಕೆ ಆಗಿಬಿಟ್ಟು ಎಲ್ಲಿ ಮಕ್ಕಳ ಮುಖ್ಯ ಇಲ್ಲಿ ಬಂದು ಕಳಿಸ್ಬಿಟ್ಟು ನಾನು ಬಸ್ನಾಗ ಮಾಮ ಕೂಡ ಕಳಿಸಿರ್ತಾರ. ನಾನು ಕಟ್ಟಾಗಿ ಜಾಸ್ತಿ ಅಲ್ಲ. ಉತ್ತರ ಕರ್ನಾಟಕ ಇಂಗ್ಲೀಷ್ ಬರದೇ ಇರ್ಬೋದು. ರಾತ್ರಿ 8 ಗಂಟೆ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಿರೋ ಅದು ವಿಶೇಷ. ಎಸ್ ಅಂತ ಹಾಗೆ ಅಂತ ಸರ್ ಪ್ಲೀಸ್ ಬೆಲ್ಟ್ ಹಾಕಿದ್ದಾರೆ. ಇಲ್ಲ ಪ್ಯಾಂಟ್ ಅಷ್ಟ ಹಾಕಿದ್ರೆ ಬೆಲ್ಟ್ ಹಾಕಿದ್ರೆ ನೀವು ಪ್ಯಾಂಟ್ ಬೆಲ್ಟ್ ಅಲ್ಲ ಸರ್, ಸೀಟಿಗೆ ಬೆಲ್ಟ್ ಹಾಕೋರಿ. ವಿಮಾನ ಯಾರು ಹೋಗ್ತಾರೆ ಹೇಳಿದಾಗ ಬಾತ್ರೂಮಲ್ಲಿ ಬೀಳ್ತಾವಲ್ಲ ಲೆಕ್ಕ ಹಾಕೊಂಡು ನಾನು ಹಾಕೊಂಡು ಕೈ ಮಾಡ್ಕೊಂಡು ಈಗ ವಿಮಾನ ಟೇಕ್ ಆಫ್ ಆದ್ಮೇಲೆ ನನಗೆ ಅನಿಸ್ತದೆ ನಾಲ್ಕು ಪಡಿಸಿದ್ದಂಗೆ ಜೋಕಾಲಿ ಹೊರಗೆ ನಿಂತು ಯಾಕೆ ನಿಂತಾಗ ದಾದಾ ಸ್ಟಾಪ್ ಆಗಲ್ಲ. ಇಲ್ಲ ದಾದಾಗಡೆ ಸುಮ್ಕೊಳ್ಳಿ, ಕುಡಿಯೋದಕ್ಕೆ ಇಲ್ಲೇ ತಂದ್ಕೊಡ್ತಾರೆ ಸುಮ್ಕೊಳ್ಳಿ. ನಾನು ಮುಂದೆ ಹೋಗಿ ಟಿವಿ ಚಾಲು ಮಾಡಿದ್ರೆ ಅವಾಗ ಆ ಟಿವಿ ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗಿ ಏನಕ್ಕೆ ಈ ವಿಮಾನ ಅಪಘಾತ ಆಗೋ ಸಮಯದಲ್ಲ ಈ ವಿಮಾನಕ್ಕೆ ಏನು ಸಿಗಬೇಕು, ಪ್ಯಾರಾಶೂಟ್ ಹಾಕಿರ್ಬೇಕು, ಸೂಟ್ ಹಾಕಿರ್ಬೇಕು, ಏನು ಅಕ್ಷರಕ್ಕೂ ಕೂಡ ಅಲೌಡ್. ನಾನು ಬೇರೆ ಟಿವಿ ಕೂತೀನಿ ಕೆಳಗೆ ನೋಡ್ಬಿಟ್ಟೆ. ನನಗೆ ಕಾವಾಗಿ ಕೈ ಹೋಗಿಸ್ಕೊಂಡು ಯಾಕಿಂತ ನೋಡಿ ಹಿಂಗೈನ ಗೊತ್ತಾಗ ನೋಡೋಣ ಹಿಂಗೈನ ಯಾವ್ದಾರು ಕೇಳ್ತಾರೆ. 2 ನಿಮಿಷ ಬಿಟ್ಟೆ ಮಾತು ಬಂದ ಅನಿಸ್ತದೆ ಟೈಲೆಟ್ ಅಂತ ಹೇಳಿ ಹಿಂಗೆ ಗಂಟೆ ತೋರಿಸಿ ಶಾಲೆ ಇತ್ತು ಇಷ್ಟ ಇತ್ತು ಸೈಜ್ ನೋಡಿ ಎಷ್ಟು ಮಾರ್ಕ್ಸ್ ಮಾಡ್ಯಾರ ಟೈಲೆಟ್ ಅವಾಗ ನಾವು ದೇವ್ರಂತ ಓಡಿಸ್ತೀವಿ ಮಾಡಿಸ್ಯಾರ. ನಾವು ಒಳಗೆ ಹೋಗಿ ಬಾಲ್ ಮುಚ್ಚಿಮಾಡಿ ನೋಡ್ತೀವಿ. ಸಿಲ್ಕ ಸಿಗೋದು ಸಿಲ್ಕ ಎಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಬಾಲ್ ಮೇಲೆ ಹಾಕಿಲ್ಲ ಬಟನ್ ಸಿಕ್ಕೊಳ್ಳಿ ಬಟನ್ ಹೋಗ್ಕೊಂಡು ಸಿಗಬೇಕು. ನಾನೆಲ್ಲ ಮುಖ್ಯ ಸಾಕಾಯ್ತು. ವಿಮಾನ ಗಾಳಿ ಒಟ್ಟು ಸಿಲ್ಕ ಸಿಗಲಿಲ್ಲ. ನನಗೆ ಅರ್ಜೆಂಟ್ ಅನ್ಸಾಯ್ತು. ಏನು ಮಾಡಿ ರೆಸ್ಟೆನ್ಷನ್ ಗಮನಿಸ್ತಾರೆ ಅದ್ರ ಮೇಲೆ ಕೂತ್ಕೊಂಡು ಬಾಗಿ ಕಾಗುತ್ತೆ ನೋಡೇ ಹಾಕಿದ್ರು ಒಂದು ಮಂದಿ ಗಮನಕ್ಷೆ ಮಾಡಿದೆ. ಯಾಕಂದ್ರೆ ಗಮನಕ್ಷೆ ಮಾಡಿದೆ. ನಾನು ಶಕ್ತಿ ಜಾಸ್ತಿ ಮಾಡಿದೆ. ಶಕ್ತಿ ಜಾಸ್ತಿ ಮಾಡಿದ ಅವರು ಡೈರೆಕ್ಟ್ ಜನ ಒಂದು 8 ಮಂದಿ ಮಾಡಿಕೊಂಡು ಅವ್ರು ಓದುವ ಗಮನಕ್ಷೆ ಮಾಡಿ ಈಗ ಅನಾಹುತ ಆಗ್ತದೆ ತಗೊಂಡು ನಾನು ಒಳಗೆ ಕೂತಾರೆ ಹಳ್ಳಿ ಲೆಕ್ಕಕ್ಕೆ ಅವ್ರು ಗೊತ್ತಾಗ ಯಾವ ಉತ್ಸವವನ್ನು ಮನ ಕಾಣಿಸ್ತಾರೆ. ಫಸ್ಟ್ ಟೈಮ್ ಬಂದದ್ದು ಕ್ಯಾಂಡಿಡೇಟ್ ಹಾಕೊಂಡು ಕೈ ಬಿಟ್ಟು ಹೋದರು. ನಾನು ಎಲ್ಲ ಕೆಲಸ ಮುಗಿಸೋಣಗ ನಿರಾಳೆ ಒಂದು ಪ್ಲಸ್ ಅಂದರೆ ಒಂದು ಹೆಬ್ಬೆಟ್ಟಿನ ಸಿಂಬಲ್ ಇರ್ತದೆ. ಏನು ಹೋಗ್ತಾ ಇದೆ ಹೋಗ್ಬಿಟ್ಟೆ ಬಹು ಸತ್ತನೆ ಈ ಮಾತು ಏನಾಯ್ತು ನನ್ನ ಬೈಸಿಗೆ ನಾನು ಬೈಕಲ್ಲಿ ಭಾಗವಹಿಸಬೇಕಾದ್ರೆ ಹೋಗ್ತೇನೋ ಸಿಟಿ ಕೂತೇನ ಪ್ರಾಣೇಶ್ವರಿಗೆ ಏನಾಯ್ತು ಮಾವನ 3 ತಾಸ ಮಾತಾಡ್ಸ್ಕೊಡ್ತೀನಿ. ಯಾಕಂದ್ರೆ ಏನಾದ್ರು ನನ್ನ ಹೋಗ್ತಾನೆ ಸಿಗ್ಲಿ ನಾನೇ ಮಾಡ್ಸೋಕೆ ಹೋಗಿ ನಾನೇ ಕೊಡ್ಸೋಕೆ ಬಡಸೋಕೆ ನಾನು ಸುಮ್ಮನೆ ಕುಂತೆ. ನಾನು ದಾರಿಗೆ ಹೋದ್ರೆ ಬೈಕೆ ಆ ಬೈಕಿಗೆ ಬರೋದು ನಾನು ಓದಿದವನೇ ಯಾಕಂದ್ರೆ ನಾನು ಎತ್ತಿಂದೇನಾದ ನಡೆಗಾಲ ತಿಳ್ಕೊಂಡು ನಾನು ಅದರಿಂದ ಫಾಲೋ ಮಾಡಿ ಬೈಕಲ್ಲಿ ಮಾಡಿ ತಂದು ನೋಡಿದ್ರೆ ಆಕ್ಸಿಡೆಂಟ್ ಅದು ಬೈಕ್ ಬಟನ್ ಸಿಕ್ಕದ ಬೈಕಲ್ಲಿ ಮಾಡಿ ನಾನೇ ಗಂಟಾದ್ರೆ ಈಗ ಎತ್ತಿದ್ದು ಅಂತ ಅನ್ಕೊಂಡೆ. ಆತ ಎಲ್ಲ ಕೆಲಸ ಮುಗಿಸೋಣ. ಅಲ್ಲಿ ಇನ್ನೊಂದು ಅನಾಹುತಾಗಿ ಅಲ್ಲಿ ರೋಡ್ ನೀರಿಲ್ಲ ಟಿಶ್ಯೂ ಪೇಪರ್ ಸುತ್ತಿಟ್ಟಿರ್ತಾರೆ. ಆತ ಏನು ಮಾಡಿದ ಟಿಶ್ಯೂ ಪೇಪರ್ ಲಾಸ್ಟ್ ಏನು ಮಾಡಿದ ಸುಮ್ಮನೆ ಸುಮ್ಮನೆ ಶಿಕ್ಷೆ ಬಂದಾಗ ಅದು ಸೇಫ್ ಶಿಕ್ಷೆ ಬಂದ ಅದು ಸುಳ್ಳಿರ್ತಾರೆ. ಶಿಕ್ಷೆ ಬಂದ್ಬಿಟ್ಟ ಸುಳ್ಳು ಎಲ್ಲ ಹುಡುಗಿ ಅಂತ ಬಂದ್ಬಿಟ್ಟಿದ್ದಾರೆ. ಗಣ ಸತ್ತಿ ಇನ್ನೇನು ಸುದ್ದಿ ಬಲ್ಲ ಅದು ಹಿಂದಾಗಿ ಅಸ ಹಿಂಗೆ ಮಾಡಿ ನೋಡೋದು ನಾವು ಹೋಗಿ ಹೌದಾ ಅಂತಂದ್ರೆ ಕಟ್ ಮಾಡಿ ಕೊಟ್ಟ ನಾವೆಲ್ಲ ಮಾಡಿ ಆ ಟೈಮಲ್ಲಿ ಏನೇ ವ್ಯತ್ಯಾಸವಾದರೂ ಕೂಡ
ಈ ಮುಂದೆ ಹೇಳುವ ಸಂದರ್ಭದಲ್ಲಿ ಸಿಹಿ ಘಟನೆಗಳ ಪರಿವರ್ತನೆ ಆಗ್ತಾ ಹೋದ್ರೆ ಇದು ಹಾಸ್ಯಕಲಾದ ಹಾಸ್ಯವಾಹಿಕ ಶಕ್ತಿ ಅಂತ ಹೇಳಿ ಇಷ್ಟಪಡ್ತಿಲ್ಲ. ಇದು ಯಾಕೆ ಹೇಳ್ತಿದ್ದಾರೆ ಇವೆಲ್ಲ ನಮ್ಮ ದೈನಿಕ ಜೀವನದಲ್ಲಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗಗಳ ಬಗ್ಗೆ ಕೊನೆಯ ಒಂದು ಮಾತು ಮುಗಿಸ್ತೀನಿ. ಏನಪ್ಪ ಅಂತಂದ್ರೆ ಯಾರ ಮುಂದೆ ಯಾರು ಮಾತಾಡೋದು ಹೇಳ್ಕೊಡ್ತೀನಿ. ದೇವರು ಮಾತಾಡೋದು ಎರಡೂ ಕೈ ತಂದೆ ಜೊತೆ ಮಾತಾಡುವಾಗ ಅದೇ ತಾಯಿ ಜೊತೆ ಅಕ್ಕ ತಂದೆ ಜೊತೆ ಪ್ರೀತಿಯಿಂದ ಮಾತಾಡೋದು, ಅಣ್ಣ ತಮ್ಮ ಜೊತೆ ಮಾತಾಡೋದು, ಗೆಳೆಯರ ಜೊತೆ ವಿಶ್ವಾಸ ಮಾತಾಡೋದು, ಹೆಂಡತಿ ಜೊತೆ ಹೆಂಗೆ ಮಾತಾಡೋದು ನಿನ್ನ ಕಂಡಿರಲ್ಲ ಬಹಳ ಯಶಸ್ವಿಯಾಗಿದೆ. ನಿಮ್ಮ ನಗುವಿನ ಆಶೀರ್ವಾದ ನಮಗೆ ತೃಪ್ತಿಯಾಗಿದೆ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮ್ಮ ಕಟ್ಟಿಯವರಿಗೂ ಅನೇಕ ಜನ ಸ್ನೇಹಿತರಿದ್ದಾರೆ, ಎಲ್ಲರಿಗೂ ಮಕ್ಕಳನ್ನ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಈಗ ವೇದಿಕೆಗೆ ಬಿಟ್ಕೊಡ್ತಾ ಇದ್ದೀನಿ. ನಮಸ್ಕಾರ.